ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮೋ ನಮಃ. ಶ್ರೀಮದ್ ಭಗವದ್ಗೀತಾ ಏಕಾದಶೋಧ್ಯಾಯ ವಿಶ್ವರೂಪ ಸಂದರ್ಶನ ಯೋಗ. 11ನೇ ಅಧ್ಯಾಯ ವಿಶ್ವರೂಪ ಸಂದರ್ಶನ ಯೋಗ ನೋಡ್ತಾ ಇದ್ದೀವಿ. ತಸ್ಮಾತ್ಮುತ್ತಿಷ್ಠ ಯಶೋ ಲಭಸ್ವ ಜಿತ್ವಾ ಶತ್ರುನ್ ಭುಂಕ್ಷ್ವ ರಾಜ್ಯಂ ಸಮೃದ್ಧಂ ಮಯೈವೈತೆ ನಿಹತಾ ಪೂರ್ವಮೇವ ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿನ್. ಆದ್ರಿಂದ ಅರ್ಜುನ, ಎದ್ದು ನಿಲ್ಲು, ಚಿತ್ರಗಳನ್ನ ಜಯಿಸಿ ಧನ ಧಾನ್ಯ ಸಂಪನ್ನವಾದ ರಾಜ್ಯವನ್ನು ಅನುಭವಿಸು. ಈ ಎಲ್ಲಾ ಶೂರವೀರರು ಮೊದಲೇ ನನ್ನ ಮೂಲಕ ಕೊಲ್ಲಲ್ಪಟ್ಟಿದ್ದಾರೆ. ಹೇ ಸವ್ಯಸಾಚಿ, ನೀನಾದರೂ ಕೇವಲ ನಿಮಿತ್ತ ಮಾತ್ರನಾಗು. ಎಲ್ಲಿವರೆಗೆ ಆಗಿದೆ ಕಂಪಂಗ ಪಾಠ? ಗುರುವೇ, 34ನೇ ಶ್ಲೋಕ ಒಂದೇ ಒಂದು ಪ್ರಶ್ನೆ ಇರೋದು. ಆ ಒಂದೇ ಒಂದು ಪ್ರಶ್ನೆಯಲ್ಲಿ ಎಕ್ಸ್ಪ್ಲನೇಷನ್ ಅರ್ಧ ಆಗಿದೆ ಗುರುವೆ. ಪೇಜ್ ನಂಬರ್ 530 ಅರ್ಧ ಆಗಿದೆ ಗುರುವೆ. ಉತ್ತರದಲ್ಲಿ ಒಂದೇ ಪ್ರಶ್ನೆ ಇರೋದು. ಸವ್ಯಸಾಚಿ ಇದರ ಬಗ್ಗೆ ನೋಡ್ತಾ, ಎರಡೂ ಕೈಗಳಿಂದ ಬಾಣವನ್ನ ಬಿಡ್ತಕ್ಕಂಥವನಿಗೆ ಸವ್ಯಸಾಚಿ ಅಂತ ಹೇಳ್ತಾರೆ. ಅರ್ಜುನ ಫಲ್ಗುಣೋ ಜಿಷ್ಣು ಕಿರೀಟಿ ಶ್ವೇತವಾನಃ ಬೀಭತ್ಸರ್ ವಿಜಯ ಕೃಷ್ಣೋ ಸವ್ಯಸಾಚಿ ಧನಂಜಯ. ಸವ್ಯಸಾಚಿ ಎರಡು ಕೈಯಿಂದ ಬಾಣವನ್ನು ಬಿಡುವಂತ ಶಕ್ತಿ ಇರತಕ್ಕಂಥವನು, ಅವರಿಗೆ ಸವ್ಯಸಾಚಿ ಅಂತಾರೆ. ನಿಮಿತ್ತ ಯಾಕಂದ್ರೆ ನೀನು ಕ್ಷತ್ರಿಯ ಧರ್ಮಕ್ಕನುಸಾರವಾಗಿ ಕರ್ತವ್ಯ ರೂಪದಿಂದ ಪ್ರಾಪ್ತವಾದ್ಯದಲ್ಲಿ ಇವರನ್ನ ಕೊಲ್ಲುವುದರಲ್ಲಿ ನಿಮಿತ್ರನಾಗಿರುವೆ. ಇದರಿಂದ ಪಾಪದ ಮಾತಾದರೂ ದೂರ ಉಳಿಯಿತು. ಬದಲಿಗೆ ನಿನ್ನ ಮೂಲಕ ಕ್ಷಾತ್ರ ಧರ್ಮದ ಪಾಲನೆ ಆಗುವುದು. ಆದ್ರಿಂದ ನೀನು ನಿನ್ನ ಮನದಲ್ಲಿ ಯಾವುದೇ ಪ್ರಕಾರದ ಸಂಶಯವನ್ನಿರದೆ ಅಹಂಕಾರ ಮಮತೆಯಿಂದ ರಹಿತನಾಗಿ, ಅಹಂಕಾರ ಮಮತೆ ಉತ್ಸಾಹ ಪೂರ್ವಕ ಯುದ್ಧದಲ್ಲಿ ಪ್ರವೃತ್ತನಾಗು. ಮತ್ತೆ ಅಹಂಕಾರ ಮಮಕಾರ ಇಲ್ಲದೇನೆ ಕೂಡ ಕೆಲಸ ಮಾಡ್ಬೋದಾ ಅಂತ ಅದಕ್ಕೆ ಸಂಬಂಧಪಟ್ಟಂತೆ ತುಂಬಾ ಉದಾಹರಣೆ ಹೇಳ್ಕೊಂಡಿದ್ವಿ. ಈಗ ಸುಮಾರು ಜನ ಕೆಲಸ ಮಾಡ್ತಾರೆ. ಈಗ ಬ್ಯಾಂಕ್ ಅಲ್ಲಿ ಅಹಂಕಾರ ಇದೆ, ಮಮಕಾರ ಏನಿದೆ, ನಮ್ದು ಅಂತ ಭಾವನೆ ಇದೆಯೇನು? ಇಲ್ಲ. ಹಾಗೆ ಅಂದ್ರೇನು, ಸಾಮಾನ್ಯವಾಗಿ ಕೆಲವರು ಕೇಳೋದುಂಟು, ಅಹಂಕಾರ ಮಮಕಾರ ಇಲ್ಲ ಅಂದ್ರೆ ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿ. ನಮ್ಮ ಕೈಲಿ ಆಗಲ್ವೇನು, ಆದ್ರೆ ಅದನ್ನೇ ಯೋಗ ಅಂತಂದ್ರು. ಅದನ್ನೇ ಕರ್ಮ ಯೋಗ. ನಾವು ಮಾಡ್ತಕ್ಕಂಥ ಕರ್ಮಗಳನ್ನು ಕೂಡ ಯೋಗವೇ. ಯೋಗದ ರೀತಿಯಲ್ಲಿ ಕರ್ಮಗಳನ್ನ ಆಚರಿಸಬೇಕು. ಆವಾಗಲೇ ನಮಗೆ ಅಂತ ಸಮತ್ವ ಸ್ಥಿತಿ ಉಂಟಾಗುತ್ತೆ. ಸಮತ್ವಂ ಯೋಗ ಮುಚ್ಚತೆ ಅನ್ನೋದು ಕೂಡ ನಾವು ಇದೇನ್ ಮಾಡಿದ್ವಿ. ಇನ್ನು ಮುಂದೆ ಹೋಗ್ತಾ, ದ್ರೋಢಂಚ ಭೀಷ್ಮಂಚ ಜಯಂದ್ರತಂಚ ಕರ್ಣಂ ತಥಾನ್ಯಾನಪಿ ಯೋಧವೀರಾನ್ ಮಯ ಹತಾಸ್ವಂ ಜಹಿಮಾ ವಿದಿಷ್ಟ ಯುದ್ಧಸ್ವ ಜೇತಾಸಿ ರಣೇ ಸಪತ್ನಾನ್. ದ್ರೋಣಾಚಾರ್ಯರು, ಭೀಷ್ಮಾಚಾರ್ಯರು, ಜಯದ್ರಥ ಹಾಗೂ ಕರ್ಣ ಹಾಗೆಯೇ ಇನ್ನೂ ಅನೇಕರು ನನ್ನ ಮೂಲಕ ಕೊಲ್ಲಲ್ಪಟ್ಟ ಶೂರ ವೀರ ಯೋಧರನ್ನ ನೀನು ಕೊಲ್ಲು. ಏನು ಚಿಂತಿಸಬೇಡ, ನಿಸ್ಸಂದೇಹವಾಗಿ ನೀನು ಯುದ್ಧದಲ್ಲಿ ವೈರಿಗಳನ್ನ ಗೆಲ್ಲುವೆ. ಅದಕ್ಕಾಗಿ ಯುದ್ಧ ಮಾಡು. ಈಗಾಗಲೇ ದ್ರೋಣ, ಭೀಷ್ಮ, ಜಯದ್ರಥ ಅವರೆಲ್ಲರೂ ಕೂಡ, ಹಾಗೆ ಕರ್ಣ, ಇನ್ನು ಅನೇಕರು ನನ್ನ ಮೂಲಕ ಕೊಲ್ಲಲ್ಪಟ್ಟ ಶೂರ ವೀರ ಯೋಧರು. ಏನು ಈಗಾಗಲೇ ನನ್ನ ಮೂಲಕ ಕೊಲ್ಲಲ್ಪಟ್ಟಿದ್ದಾರೆ. ನೀನು ಚಿಂತೆ ಮಾಡಬೇಡ, ನಿಸ್ಸಂದೇಹವಾಗಿ ಯುದ್ಧದಲ್ಲಿ ವೈರಿಗಳನ್ನ ಗೆಲ್ಲುವೆ. ಯಾಕೆ? ಇದರಿಂದ ಕೃಷ್ಣ ಮೊದಲೇ ಹೇಳ್ಬಿಡ್ತಾ ಇದ್ದಾನೆ, ಗೆಲುವನ್ನೋದು ನಮ್ಮದೇ ಆಗಿದೆ. ಈಗಾಗಲೇ ಗೆಲುವಾಗಿದೆ ನಿನಗೆ. ಯಾಕೆ? ನನ್ನ ಮೂಲಕ ಎಲ್ರು ಈಗಾಗಲೇ ಕೊಲ್ಲಲ್ಪಟ್ಟಿದ್ದಾರೆ. ಭೀಷ್ಮ, ದ್ರೋಣ, ಜಯದ್ರಥ, ಕರ್ಣ ಮತ್ತು 4 ಜನರ ಹೆಸರು ಬೇರೆ ಬೇರೆಯಾಗಿ ಹೇಳಿರೋದ್ರ ಅಭಿಪ್ರಾಯ ಏನು? ಹಾಗೂ ಅನ್ಯಾನ್ ವಿಶೇಷಣ ಸಹಿತ ಯೋಧ ವೀರಾನ್ ಪದದಿಂದ ಯಾರನ್ನ ಲಕ್ಷ್ಯವಾಗಿಸಿದೆ? ಮತ್ತು ಇವರೆಲ್ಲರೂ
ನಮ್ಮ ಮೂಲಕ ಕೊಲ್ಲಲ್ಪಟ್ಟವರೆಂದು ತಿಳಿಸಿ ಕೊಲ್ಲಲಿಕ್ಕಾಗಿ ಅನ್ನೋದು ತಾತ್ಪರ್ಯವೇನು? ಅವರೆಲ್ಲ ಕೂಡ ಕೊಲ್ಲಲ್ಪಟ್ಟಿದ್ದಾರೆ. ಮತ್ತೆ ಅವ್ರನ್ನ ಈಗ ಹಾವು ಸತ್ತಿದೆ, ಸತ್ತಿರೋ ಹಾವನ್ನು ಮತ್ತೆ ಸಾಯಿಸು ಹೇಗೆ ನೋಡೋಣ. ದ್ರೋಣಾಚಾರ್ಯರು ಧನುರ್ವೇದ ಮತ್ತು ಬೇರೆ ಬೇರೆ ಶಸ್ತ್ರಾಸ್ತ್ರ ಪ್ರಯೋಗದ ವಿದ್ಯೆಯಲ್ಲಿ ಅತ್ಯಂತ ಪಾರಂಗತ ಮತ್ತು ಯುದ್ಧ ಕಲೆಯಲ್ಲಿ ಪರಮ ನಿಪುಣರಾಗಿದ್ದರು. ದ್ರೋಣಾಚಾರ್ಯರ ಬಗ್ಗೆ ನಾವು ನೋಡಿದ್ವಿ. ದ್ರೋಣಾಚಾರ್ಯರು ಎಂತ ಮಹಾನ್ ವ್ಯಕ್ತಿ ಅನ್ನೋದನ್ನ. ಅವರು ಬೇರೆ ಬೇರೆ ಶಸ್ತ್ರಾಸ್ತ್ರ ಪ್ರಯೋಗದ ವಿದ್ಯೆಯಲ್ಲಿ ಅತ್ಯಂತ ಶಸ್ತ್ರ ಅಸ್ತ್ರ ಎರಡು ಕೂಡ. ನಮ್ಮಲ್ಲಿ ಕೇವಲ ಈಗ ಶಸ್ತ್ರಗಳೇ ಉಳಿದ, ಅಸ್ತ್ರಗಳಿಲ್ಲ ಈಗ. ಅಸ್ತ್ರಗಳು ನಮ್ಮ ಹತ್ರ ಇಲ್ಲ ಈಗ. ಇವೇನು ಮಂತ್ರಸಿದ್ಧಿಯಿಂದ ಏನ್ ಬೇಕಾದ್ರೂ ಮಾಡುವಂತ ಶಕ್ತಿ. ಒಂದು ಹುಲ್ಕಟ್ಟಿ ತಗೊಂತಾರೆ, ಅಭಿಮಂತ್ರಿಸಿ ಬಿಡ್ತಾರೆ, ಅದೇ ಹೋಗಿ ಎಲ್ಲಾ ಬೇಕಾದ್ರೆ ಹೋಗಿ ಯುದ್ಧ ಮಾಡ್ತಾರೆ. ಅಥವಾ ಎಲ್ಲರನ್ನು ಗರುಡಾಸ್ತ್ರ, ವಾಯುವ್ಯಾಸ್ತ್ರ, ನಾಗಾಸ್ತ್ರ, ವರುಣಾಸ್ತ್ರ ಇವೆಲ್ಲ ಕೂಡ ಅಸ್ತ್ರಗಳು. ಈ ಶಸ್ತ್ರಗಳು ಯಾವ? ಗುರಾಣಿ, ಈಟಿ, ಕತ್ತಿ, ಖಡ್ಗ ಇವೆಲ್ಲ ಕೂಡ ಶಸ್ತ್ರಗಳು. ಮಹಾಭಾರತ ಕಾಲಕ್ಕೇನೆ ಎಲ್ಲವನ್ನು ಉಪಯೋಗಿಸಲಾಗಿದೆ. ಅಂದ್ರೇನು, ಇವತ್ತಿನೇನು ಸೂಪರ್ ಸೋನಿಕ್ ಅಂತಾನೆ ಹೇಳ್ತೀವಲ್ಲ, ಅದಕ್ಕಿಂತ ಇನ್ನು ಅವ್ರ ಹತ್ರ ಅಸ್ತ್ರಗಳಲ್ಲೇ ಇಲ್ವಲ್ಲ. ಹಾಗೆ ಏನ್ ಬೇಕಾದ್ರೂ ಮಾಡುವಂತ ಶಕ್ತಿ ಸಾಮರ್ಥ್ಯ ಇರ್ತಕ್ಕಂಥ ಅವೆಲ್ಲ ಕೂಡ ಗುರುಕುಲ ವಾಸ ಮಾಡ್ಬೇಕಾದ್ರೇನೆ ರಾಜನಾಗತಕ್ಕಂಥವ್ರಿಗೆ ಅವೆಲ್ಲ ಕೆಲಸಲಾಗ್ತಾ ಇತ್ತು. ಗುರುಕುಲ ವಾಸ ಅಂತಂದ್ರೆ ಕೇವಲ ಈಗಿನ ತರ ಅಲ್ಲ, ನೀತಿ ನಿಯಮ ಪ್ರಕಾರ ಅಲ್ಲಿದ್ದು ಎಲ್ಲವನ್ನ ಕಲಿತಾ ಇದ್ರು. ದ್ರೋಣಾಚಾರ್ಯರು ಅವರ ತಂದೆಯಿಂದ ಮತ್ತು ಬೇರೆ ಯಾರಿಂದ ಕಲಿತಿದ್ರು ಅಂತ ಹಿಂದೆ ನಾವು ನೋಡಿದ್ವಿ. ಹಾಗೆ ಅಂತ ಮಹಾನ್ ವ್ಯಕ್ತಿ ಶಸ್ತ್ರ ಅಸ್ತ್ರ ಪ್ರಯೋಗದಲ್ಲಿ ಅತ್ಯಂತ ಪಾರಂಗತರು, ಯುದ್ಧ ಕಲೆಯಲ್ಲಿ ಪರಮ ನಿಪುಣರು. ಎಲ್ಲಿಯವರೆಗೆ ಅವರ ಕೈಯಲ್ಲಿ ಶಸ್ತ್ರಗಳು ಇರ್ತಾವೋ ಅಲ್ಲಿಯವರೆಗೆ ಅವ್ರನ್ನ ಯಾರು ಏನು ಮಾಡ್ಲಿಕ್ಕಾಗಲ್ಲ, ಅದೆಲ್ಲರಿಗೂ ಗೊತ್ತಿದೆ. ಹಾಗಾಗಿ ಈ ಕಾರಣದಿಂದ ಅರ್ಜುನ ಅವರನ್ನ ಅಜೇಯರು ಅಂತ ತಿಳಿದಿದ್ದ. ಅಂದ್ರೇನು, ಅವರನ್ನ ಜಯಿಸ್ಲಿಕ್ಕೆ ಯಾರಿಂದ ಆಗಲ್ಲ ಅಂತ ಹೇಳಿ ಗೊತ್ತಿತ್ತು ಅರ್ಜುನನಿಗೆ. ಅಷ್ಟೇ ಅಲ್ಲ, ಗುರುಗಳಾಗಿದ್ದ ಕಾರಣ ಒಂದು ಅವರು ಶಸ್ತ್ರಾಸ್ತ್ರ ವಿದ್ಯೆಗಳಲ್ಲಿ ಮಹಾ ನಿಪುಣರು. ಎಲ್ಲಿವರೆಗೆ ಅವರ ಕೈಲಿ ಇರ್ತವೆ ಅಲ್ಲಿವರೆಗೆ ನಾವೇನು ಮಾಡಕ್ಕಾಗಲ್ಲ. ಅದೊಂದು ವಿಷಯ. ಇನ್ನೊಂದೇನು ಮುಖ್ಯವಾಗಿ, ಅವರಿಂದ ತಾನೇ ವಿದ್ಯೆ ಕಲ್ತದ್ ಕೂಡ ದ್ರೋಣಾಚಾರ್ಯರು, ಭೀಷ್ಮಾಚಾರ್ಯ. ಈಗ ಹೇಳ್ಕೊಂಡು ನಾವು ಭೀಷ್ಮಾಚಾರ್ಯರೇ ದ್ರೋಣಾಚಾರ್ಯರನ್ನ ನಿಯುಕ್ತಿಗೊಳಿಸ್ತಾರೆ. ಸಣ್ಣ ಉಳಿದಿರ್ಬೇಕಾದ್ರೆ ಪಾಂಡವ ಕೌರವರಿಗೆ ವಿದ್ಯೆಯನ್ನು ಕಲಿಸ್ಲಿಕ್ಕೆ ಹೇಳ್ಕೊಂಡು. ಒಂದ್ಸಲ ಇಬ್ರು ಆಟ ಆಡ್ತಾ ಇದ್ರು ಎಲ್ರು ಕೂಡ, ಕೌರವ ಪಾಂಡವರು. ಪಾಂಡರಾಜ ಮತ್ತು ಧೃತರಾಷ್ಟ್ರ ಇಬ್ರು ಅಣ್ಣ ತಮ್ಮಂದ್ರ ಮಕ್ಕಳೇ ಇವರೆಲ್ಲ, ಕೌರವ ಪಾಂಡವರು. ಸರಿ, ಒಂದು ಚೆಂಡು ಬಾಯಿ ಒಳಗೆ ಬಿತ್ತು, ಅದನ್ನ ತೆಗಿಲಿಕ್ಕೆ ಅವರಿಂದ ಆಗ್ಲಿಲ್ಲ, ಒದ್ದಾಡ್ತಾ ಇದ್ರು. ಅದೇ ದಾರಿಯಲ್ಲಿ ದ್ರೋಣಾಚಾರ್ಯ ಹೋಗ್ತಿರ್ಬೇಕಾರೆ ನೋಡ್ತಾರೆ ಏನಾಗಿದೆ, ಚೆಂಡು ಬಿದ್ದು ಸರಿ ಅಂತ ಹೇಳಿ ಅವ್ರು ಹೋಗಿ ಅವ್ರ ಹತ್ರ ಆ ಬಾಣಗಳು ತಗ ಒಂದಕ್ಕೊಂದು ಬಾಣ ಚುಚ್ಚಿ ಅದನ್ನ ತೆಗಿತಾರೆ. ಇದೆಲ್ಲವನ್ನ ನೋಡ್ತಾರೆ ಭೀಷ್ಮಾಚಾರ್ಯರೇ, ಒಳ್ಳೆ ವಿದ್ಯಾವಂತರಿದ್ದಂಗಿದ್ದಾರೆ ಅಂತ ಹೇಳಿ, ನೀವು ನಮ್ಮ ಮಕ್ಕಳಿಗೆ ಸ್ವಲ್ಪ ವಿದ್ಯಾಧ್ಯಯನ ಮಾಡಿಸ್ಬೇಕು, ತಾವು ದಯವಾಡಿಸ್ಬೇಕಂತ ಹೇಳಿ ಪ್ರಾರ್ಥನೆ ಮಾಡಿದಾಗ ಆ ಭೀಷ್ಮರ ಪ್ರಾರ್ಥನೆಗೆ ಒಪ್ಪಿ ದ್ರೋಣಾಚಾರ್ಯರು ಅವರಿಗೆ ವಿದ್ಯೆಯನ್ನ ಕಲಿಸ್ಲಿಕ್ಕೆ ಒಪ್ಕೊಂತಾರೆ. ಹಾಗಾಗಿ ಇವರೆಲ್ಲರೂ ಕೂಡ ವಿದ್ಯಾವಂತರಾಗಿದ್ದು ದ್ರೋಣಾಚಾರ್ಯರಿಂದನೇ ಎಲ್ಲ ವಿದ್ಯೆ ಕಲಿತಾರೆ. ಆದ್ರೆ ಅವರು ದುರ್ಯೋಧನ ಕಡೆನೇ ಇರ್ತಾರೆ. ಯುದ್ಧ ಮಾಡ್ಲಿಕ್ಕೆ ಅವ್ರಿಗೂ ಇಷ್ಟ ಇಲ್ಲ. ಯಾಕಂದ್ರೆ ನಮ್ಮ ಶಿಷ್ಯರ ಮೇಲೆ ನಾವು ಹೇಗೆ ಅಸ್ತ್ರಶಸ್ತ್ರ ಪ್ರಯೋಗ ಮಾಡೋದು? ನಮ್ಮಿಂದ ಯಾರು ವಿದ್ಯಾ ಅಧ್ಯಯನ ಮಾಡಿದ್ರಿ? ಗುರುಗಳು ಶಿಷ್ಯನ ಮೇಲೆ ಯುದ್ಧ ಮಾಡ್ಲಿಕ್ಕೆ ಆಗ್ತದೆಯೇ? ಗುರುಗಳು ಶಿಷ್ಯನ ಮೇಲೆ ಯುದ್ಧ ಮಾಡ್ಲಿಕ್ಕಾಗಲ್ಲ, ಶಿಷ್ಯ ಗುರುಗಳ ಮೇಲೆ ಯುದ್ಧ ಮಾಡ್ಲಿಕ್ಕೆ ಆಗಲ್ಲ. ಆದ್ರೂ ಕೆಲವೊಂದು ಅನಿವಾರ್ಯ ಪರಿಸ್ಥಿತಿ ಬರ್ತವೆ, ಇಚ್ಛೆ ಇಲ್ಲದಿದ್ರು ಮಾಡ್ಬೇಕಾದಂತ ಪರಿಸ್ಥಿತಿ. ಉದಾಹರಣೆಗೆ ಭೀಷ್ಮ ಮತ್ತು ಪರಶುರಾಮ. ಭೀಷ್ಮ ಎಲ್ಲಿ ವಿದ್ಯೆ ಕಲ್ತಿದ್ದು? ಪರಶುರಾಮ ಹತ್ರ.
ಯಾವುದೋ ಒಂದು ವಿಚಾರವಾಗಿ ಅನಿವಾರ್ಯವಾಗಿ ಇಷ್ಟ ಇಲ್ಲದೆ ಇದ್ರೂ ಯುದ್ಧ ಮಾಡ್ಬೇಕಾಗಿ ಬರ್ತಾನೆ. ಅದು ವಿಚಿತ್ರ ಗೊತ್ತೇ, ಯಶನೇ ಗೆಲ್ತಾನೆ. ಹಾಗಾಗಿ ಕೆಲವೊಂದು ವಿಧಿ ವಿಧಾನ ವಿಚಿತ್ರ ಏನಪ್ಪಾ ಅಂದ್ರೆ ನಾವು ನೋಡ್ತೀವಿ ಜೀವನದಲ್ಲಿ ಎಂತೆಂತ ತುಂಬಾ ಆತ್ಮೀಯರಾಗಿರ್ತಕ್ಕಂಥ ಮಧ್ಯೆನೆ ವೈರತ್ವಗಳು ಬಂದ್ಬಿಡ್ತವೆ. ಇಚ್ಛೆ ಇಲ್ಲಿದ್ರು ಯುದ್ಧ ಮಾಡುವಂತ ಏನೆಲ್ಲ ಮಾಡ್ಬೇಕಂತ ಪರಿಸ್ಥಿತಿ ಎದುರಾಗ್ತವೆ, ನೋಡ್ತೇವೆ ಎಲ್ಲ ನಾವು. ಇದು ವಿಶೇಷವಾಗಿ ಅದನ್ನು ಬಿಡಿಸಿ ಹೇಳುವಂತ ಅವಶ್ಯಕತೆ ಇಲ್ಲ. ಸ್ವತಃ ಕುಟುಂಬದಲ್ಲೇನೆ ಎಂತೆಂತ ಸಮಸ್ಯೆ ಬರ್ತಾವಂದ್ರೆ ವಿಚಿತ್ರ. ಇವೆಲ್ಲ ಇನ್ನು ಅದ್ರ ಬಗ್ಗೆ ನಾವ್ ಹೇಳ್ಕೊಳ್ಳೋದು ಬೇಡ ಈಗ, ಯಾಕಂದ್ರೆ ಒಂದು ಒಳ್ಳೆ ವಿಷಯ ಪ್ರಸ್ತಾವನೆ ಇರ್ಬೇಕಾದ್ರೆ ಮಧ್ಯ ಅಂತ ಬೇರೆ ಬೇರೆ ವಿಷಯಗಳ ಪ್ರಸ್ತಾವನೆ ಬೇಡ, ಮುಂದೆ ಹೋಗೋಣ. ಹಾಗೆ ಇಲ್ಲಿವರೆಗೆ ಶಾಸ್ತ್ರಗಳ ಅವ್ರ ಕೈಲಿ ಅಲ್ಲಿವರೆಗೆ ಯಾರು ಏನು ಮಾಡ್ಲಿಕ್ಕಾಗಲ್ಲ, ಅದು ಗೊತ್ತಿತ್ತು ಅರ್ಜುನಿಗೆ. ಅದು ಬೇರೆ ಗುರುಗಳಾಗಿದ್ರು, ಅಂತವ್ರ ಮೇಲೆ ನಾವು ಶಸ್ತ್ರಾಸ್ತ್ರ ಪ್ರಯೋಗ ಮಾಡೋದು ಪಾಪ ಅಂತ ಕೂಡ ಗೊತ್ತಿತ್ತು. ಇನ್ನು ಭೀಷ್ಮಾಚಾರ್ಯರ ಶೌರ್ಯವು ಜಗತ್ ಪ್ರಸಿದ್ಧವೇ ಆಗಿತ್ತು. ಭೀಷ್ಮಾಚಾರ್ಯರ ಶೌರ್ಯ, ಅವರ ಸಾಹಸ, ಗಂಗಾದೇವಿ ಪುತ್ರರು, ಅಷ್ಟವಸುಗಳಲ್ಲಿ ಒಬ್ಬ ವಸು ದೇವುಹು ಅಂತೇಳಿ ಇದೊಂದು ಶಾಪ ಕಾರಣ, ಶಾಪ ವಿಮುಕ್ತಿಗಾಗಿ ಜನ್ಮ ತಾಳಿದವರವರೆಲ್ಲ ಕೂಡ ಅಷ್ಟವಸುಗಳು. ಅವರಲ್ಲಿ ಇವರು ಒಬ್ರು. ಅಷ್ಟವಸುಗಳ ಬಗ್ಗೆ ಕೂಡ ನಾವು ನೋಡಿದ್ವಿ. ಹಾಗಾಗಿ ಅದು ಬೇರೆ ತಂದೆಯಿಂದ ಇಚ್ಛಾಮರಣಿ ವರವನ್ನು ಪಡೆದಿರ್ತಾರೆ. ಹಾಗಾಗಿ ಅವ್ರನ್ನ ಯಾರೇನ್ ಮಾಡಕ್ಕಾಗ್ತದೆ? ಪರಶುರಾಮರಂತಹ ಅಜೇಯ ವೀರರನ್ನು ಕೂಡ ಭೀಷ್ಮ ಪಿತಾಮಹರ ಶೌರ್ಯವು ಜಗತ್ ಪ್ರಸಿದ್ಧವೇ ಆಗಿತ್ತು. ಅವರ ಶೌರ್ಯದ ಬಗ್ಗೆ ನಾವ್ ಹೇಳ್ಬೇಕಾಗಿಲ್ಲ. ಈಗಾಗಲೇ ನಾವು ಭೀಷ್ಮರ ಬಗ್ಗೆ ತುಂಬಾ ವಿಶಾಲವಾಗಿ ಹೇಳ್ಕೊಂಡ್ವಿ, ಅವರ ಚರಿತ್ರೆನೇ ಹೇಳ್ಕೊಂಡ್ವಿ, ನಿಮ್ಗೆಲ್ರಿಗೂ ಜ್ಞಾಪಕ ಇದೆ. ಇನ್ನು ಪರಶುರಾಮನಂತ ಅಜೇಯ ವೀರರನ್ನು ಕೂಡ ಅವರು ಆಶ್ಚರ್ಯಚಕಿತರಾಗಿಸಿದ್ದರು. ಅದೇ ಹೇಳ್ತವಲ್ಲ ಗುರು ಶಿಷ್ಯರಿಗೆ. ಪರಶುರಾಮ ಯಾರು? ಭೀಷ್ಮಾಚಾರ್ಯ ಗುರು. ಅವರನ್ನ ಆಶ್ಚರ್ಯಚಕಿತರಾಗ್ತಾರೆ ಹೇಗೆ? ನಿಮ್ಗೆಲ್ಲ ಗೊತ್ತಿದೆ. ಜೊತೆಗೆ ತಂದೆಯಾದ ಶಾಂತನು ಅವರ ಇಚ್ಛೆ ಇಲ್ಲದೆ ಮೃತ್ಯುವು ಕೂಡ ಅವರನ್ನು ಮುಟ್ಟಲಾರದು ಎಂಬ ವರದಾನವನ್ನು ಕೊಟ್ಟಿದ್ದನು. ಬಹುಶಃ ಆ ತಂದೆ ಹೇಗಿರ್ಬೋದು ಅಂತ ಇಲ್ಲಿ ಕೆಲವೊಂದು ಸಂದರ್ಭದಲ್ಲಿ ನಾವು ಕೆಲವೊಂದು ವಿಚಾರ ಮಾಡಬೇಕು. ಒಂದು ವಯಸ್ಸಿಗೆ ಬಂದಿರುವ ಮಗ ಇರ್ಬೇಕಾದ್ರೆ ತಂದೆಗೆ ಮದುವೆ ಆಗ್ಬೇಕು ಅಂದ್ರೆ ಇಚ್ಛೆ ನೋಡಿದ್ವಿ ನಾವು. ತಂದೆ ಇಚ್ಛೆ ಪೂರೈಸ್ಲಿಕ್ಕಾಗಿ ಮಗ ಏನೆಲ್ಲ ಮಾಡಿದ ನೋಡ್ತೀವಿ ನಾವು. ಈ ವಿಷಯ ಬಂದಾಗ ಅವ್ ತಂದೆ ಅಂತ ಇರ್ಬೋದು ಅಂತ ನಾವು ಅನ್ಕೊಂತೀವಿ. ಸರಿ, ಆದ್ರೆ ಇಷ್ಟೆಲ್ಲ ಭೀಷ್ಮ ತಂದೆಗಾಗಿ ಇಷ್ಟೆಲ್ಲ ತ್ಯಾಗ ಮಾಡ್ತಾನಲ್ವ, ನಾನು ಮದುವೆನೇ ಆಗೋದಿಲ್ಲ. ಅವ್ರು ಹೇಳ್ತಾರೆ ಮುಂದೆ ರಾಜ್ಯ ಎಲ್ಲ ಯಾರು ನಿನ್ನ ಮಕ್ಕಳಿಗೆ ಹೋಗ್ತದಲ್ವಾ, ಮತ್ತೆ ನಾವು ಹೆಣ್ಣು ಕೊಟ್ಟು ಮತ್ತೆ ನಮ್ಮ ಮಕ್ಕಳಿಗೇನು? ಇದೆಲ್ಲ ಮೊದಲಿಂದ ಇದೆ. ಅವ್ರಂತಾರೆ ನಾನು ಮದುವೆ ಆಗೋದೇ ಇಲ್ಲ. ಇನ್ನೊಂದು ರಾಜ್ಯ ಪಟ್ಟಾಭಿಷೇಕ ಕೂಡ ಆಗೋದಿಲ್ಲ. ಮತ್ತೇನು, ನೀವು ಹೆಣ್ಣು ಕೊಟ್ರೆ ನಮ್ಮ ತಂದೆಗೆ ಅವರ ನಿಮ್ಮ ಮಗಳ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿಗೇನೆ ನಾನು ಅವ್ರನ್ನ ರಾಜರು ಮಾಡ್ತೀನಿ. ಅಷ್ಟೇ ಅಲ್ಲ, ಅವರನ್ನ ನನ್ನ ಜೀವನ ಪರ್ಯಂತ ನೋಡ್ಕೊಂತೀನಿ ಅವರನ್ನ. ನೋಡಿ, ತಂದೆ ಸುಖಕ್ಕಾಗಿ ತನ್ನ ಸುಖವನ್ನು ತ್ಯಾಗ ಮಾಡಿರ್ತಕ್ಕಂಥ ಮಹಾನ್ ವೀರ. ಹಾಗಾಗಿ ಆ ಆನಂದದಲ್ಲಿ ತಂದೆ ಒಂದು ವರ ಕೊಡ್ತಾರಂತೆ. ನೋಡಿ ಅವರೆಂತ ಇರ್ಬೋದು ಅಂತ. ಏನು, ಭೀಷ್ಮ ನೀನು ಇಚ್ಛಾಮರಣಿಯಾಗು, ಎಲ್ಲಿವರೆಗೆ ನೀನು ಇಷ್ಟಪಡೋ ಅಲ್ಲಿವರೆಗೆ ನಿನ್ನನ್ನ ಮೃತ್ಯು ನಿನ್ನ ಹತ್ರಕ್ಕೆ ಬರೋದೇ ಇಲ್ಲ. ಶರೀರ ಕೈಗೆ ಏನು ಬೇಕಾರಾಗೋಗ್ಲಿ, ಮರಣ ಅಂತೂ ನೀನ್ ಅಂದ್ಕೊಂಡ್ರೆ ಬಿಟ್ರೆ ಮತ್ತೆ ಮರಣ ಅನ್ನೋದು ಇಲ್ವೇ, ನಿನಗೆಲ್ಲೇನೆ ಇಲ್ಲ ಮರಣ ಅಂತ ವರವನ್ನು ಕೊಡ್ತಾರೆ. ಜೊತೆಗೆ ಇಚ್ಛೆ, ಅವರ ಇಚ್ಛೆ ಇಲ್ಲದೆ ಮೃತ್ಯು ಕೂಡ ಅವರನ್ನ ಮುಟ್ಟಲಾರದು ಎಂಬ ವರದಾನವನ್ನು ಕೂಡ ಕೊಟ್ಟಿದ್ದ, ಎಲ್ರಿಗೂ ಗೊತ್ತಿದೆ. ಇವೆಲ್ಲ ಕಾರಣದಿಂದ ಅರ್ಜುನನು ಪಿತಾಮಹರಾದ ಭೀಷ್ಮರ ಮೇಲೆ ವಿಜಯವನ್ನು ಸಾಧಿಸುವುದು ಸಹಜ ಕಾರ್ಯವಲ್ಲ. ಭೀಷ್ಮರಂದ್ರೆ ಪರಶುರಾಮನಂತವ್ರ ಜೊತೆನೆ ಹೋರಾಡಿ ಗೆದ್ದವರು, ಇಚ್ಛಾಮರಣಿ. ಅವ್ರ ಮೇಲೆ ನಾವೇನ್ ಮಾಡ್ಲಿಕ್ಕೆ ಆಗ್ತದೆ, ಇದೆಲ್ಲ ಗೊತ್ತಿತ್ತು. ಇದರ ಜೊತೆಗೆ
ಅವನು ಪಿತಾಮಹನನ್ನ ತನ್ನ ಕೈಯಿಂದ ವಧಿಸುವುದು ಪಾಪವೆಂದು ತಿಳಿದಿದ್ದನು. ಗುರುಗಳ ಮೇಲೆ ಯುದ್ಧ ಮಾಡೋದು ಹೇಗೆ? ಎಲ್ಲ ಕೂಡ ಕೆಲವೊಂದು ಈಗ ಕೆಲವೊಂದು ಧರ್ಮ ಸಂಕಟ ಅಂತ ಕೂಡ ಹೇಳ್ತಾರೆ. ಇಲ್ಲಿ ವ್ಯಕ್ತಿಗಿಂತ ಧರ್ಮಕ್ಕೆ ಆದ್ಯತೆ. ಉದಾಹರಣೆಗೆ ಒಂದು ರಸ್ತೆ ಮಾಡ್ತಾ ಇದ್ದಾರೆ. ಆ ರಸ್ತೆ ಲಕ್ಷಾಂತರ ಜನರಿಗೆ ಉಪಯೋಗ ಆಗ್ತದೆ. ಆ ರಸ್ತೆಗೆ ಎದುರುಗಡೆಯಲ್ಲಿ ನನ್ನ ಮನೆ ಇದೆ. ಈಗ ನನ್ನ ಮನೆ ಹೋಗುತ್ತೆ. ಈಗ ಒಂದ್ ಕಡೆ ಪಾಪನೇ. ಈಗ ಏನ್ ಮಾಡ್ತಾರೆ, ಸರ್ಕಾರದವರು ಬಂದು ನಿಮ್ಮ ಮನೆಯನ್ನು ಹೊಡೆದಾಕ್ಬಿಡ್ತಾರೆ. ಈಗ ನೋಡಿ, ಯಾರೋ ನೀವು ಎಷ್ಟೋ ಕಷ್ಟಪಟ್ಟು ಮನೆ ಬಗ್ಗೆ ಕನಸು ಕಂಡು ಸೈಟ್ ತಗೊಂಡು ಏನೆಲ್ಲ ಮಾಡಿ ಎಷ್ಟೋ ಮಾಡಿದ್ರಿ. ಈಗ ನಿಮ್ಮ ಮನೆ ಹೊಡೆದಾಕೋದು ಧರ್ಮ ಅಧರ್ಮನೇ ಅದು, ಹೌದಲ್ವಾ? ನಿಮ್ಮ ಮನೆ ಹೋಗ್ತಾ ಇದೆ ಈಗ. ಆದ್ರೆ ಇಲ್ಲಿ ಸಾಮಾನ್ಯ ಧರ್ಮ, ವಿಶೇಷ ಧರ್ಮ ಅಂತ ಹೇಳಿ ನಿಮ್ಮ ಮನೆ ಹೊಡೆದಾಕೋದು ಅಧರ್ಮನೇ ಇಲ್ಲ ಅಂತಲ್ಲ. ಆದ್ರೆ ಲಕ್ಷಾಂತರ ಜನರಿಗೆ ಆ ನಿಮ್ಮ ಮನೆಯ ಮುಖಾಂತರ ಹಾದಿ ಹೋಗ್ತಕ್ಕಂಥ ಮಾರ್ಗ ಇದೆ ನೋಡಿ, ಅದರಿಂದ ಉಪಯೋಗ ಆಗ್ತದೆ. ಹಾಗಾಗಿ ನಿಮ್ಮ ಮನೆ ಹೊಡೆದಾಗ್ತಕ್ಕಂಥ ಕೂಡ ಧರ್ಮವೇ. ಅಂದ್ರೇನು? ಈಗ ಒಂದು ಊರಿಗಾಗಿ ಒಬ್ಬ ವ್ಯಕ್ತಿ ಸತ್ರುನು ಆ ಧರ್ಮನೇ. ಒಂದು ದೇಶ ಶ್ರೇಯಸ್ಸಿಗಾಗಿ ಒಂದು ಊರು ಹೋದ್ರು ಕೂಡ ಆ ಧರ್ಮನೇ, ಅಧರ್ಮ ಅಲ್ಲ. ಆದ್ರೆ ಒಬ್ಬರಿಗಾಗಿ 1000 ಜನ ಸಾಯೋದು ಧರ್ಮನಾ? ಇಲ್ಲ. 1000 ಜನಕ್ಕಾಗಿ ಒಬ್ರು ಹೋಗ್ಬಹುದು, ಧರ್ಮನೇ ಅದು. ಹಾಗಾಗಿ ಧರ್ಮದ ಬಗ್ಗೆ ತುಂಬಾ ಇದೆ. ಈ ಧರ್ಮವನ್ನು ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಇದೆ. ಹಾಗಾಗಿ ಇಲ್ಲಿ ಯುದ್ಧ ಗುರುಗಳ ಮೇಲೆ ಸಂದರ್ಭ, ಇಲ್ಲಿ ಯುದ್ಧ ಗುರುಗಳ ಮೇಲೆ ಮುಖ್ಯ ಅಲ್ಲ. ಇಲ್ಲಿ ಕೇವಲ ಧರ್ಮ ಸಂಸ್ಥಾಪನೆ ವಿಷಯ ಬಂದಾಗ ಅಲ್ಲಿ ಗುರುಗಳು ಇಲ್ಲ, ಯಾರೂ ಇಲ್ಲ. ಅದಕ್ಕಾಗಿ ಪ್ರಾರಂಭದಲ್ಲಿ ಆತ್ಮಜ್ಞಾನೋಪದೇಶ ಮಾಡ್ತಾರೆ ಪರಮಾತ್ಮ. 2ನೇ ಅಧ್ಯಾಯ ಎಲ್ಲ ಆತ್ಮಜ್ಞಾನ ಅಂದ್ರೇನು? ಕೊಲ್ಲೋದು ಯಾರನ್ನ? ಆತ್ಮ ಅಂತಕ್ಕಂಥದ್ದು ಕೊಲ್ಲೋದಲ್ಲ, ಕೊಲ್ಲಲ್ಪಡೋದು ಅಲ್ಲ. ಇನ್ನು ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು ಅವ್ರು ನಮ್ಮ ತರ ಸಾಮಾನ್ಯ ವ್ಯಕ್ತಿ ಅಂತ ತಿಳ್ಕೋಬೇಡಿ. ಅವ್ರು ಮಹಾನ್ ಸಾಧಕರು. ಅದಕ್ಕಾಗಿ ತಾನೇ ಅವರಿಗೆ ಉಪಮಾನ, ಎಂತ ಉಪಮಾನ ಕೊಟ್ರು? ಯಥಾ ನದೀನಾಂ ಬಹವಂಬು ವೇಗಾಹ ಸಮುದ್ರಮೇವಾಮಿ ಮುಖಾದ್ರವಂತಿ. ಹೇಗೆ ನದಿಗಳು ಹೋಗಿ ಸಮುದ್ರವನ್ನ ಸೇರಬೇಕೆಂಬ ತಾಪತ್ರದಿಂದ ಓಡ್ತಿರ್ತಾವೋ, ಒಂದು ಉದಾಹರಣೆ. ಇನ್ನೊಂದು ಉದಾಹರಣೆ ಕೊಟ್ರು, ಹೇಗೆ ಪತಂಗಗಳು ಬಂದು ಪ್ರಜ್ವಲಿತವಾದ ಅಗ್ನಿಯಲ್ಲಿ ಪ್ರವೇಶ ಮಾಡ್ತಾವು. 2 ಉದಾಹರಣೆ ಕೊಡ್ತಾರೆ. ಆದ್ರೆ ಅಲ್ಲಿ ನದಿಗಳು ಹೋಗಿ ಯಥಾ ನದ್ಯ ನಾಮರೂಪಂ ವಿಹಾಯ ಚಂದಮಾನೆ ಸಮುದ್ರೇ, ನಾಮರೂಪಗಳನ್ನ ಬಿಟ್ಟು ಸಮುದ್ರವನ್ನ ಸೇರ್ತಕ್ಕಂಥ ಉಪಮಾನ ಕೊಟ್ರೆ, ಇಲ್ಲಿ ಪತಂಗಗಳು ಬಂದು ಅಗ್ನಿಯಲ್ಲಿ ಬಿದ್ದು ಸುಟ್ಟು ಹೋಗ್ತಕ್ಕಂಥ ಉಪಮಾನ. ಅಂದ್ರೆ ನಾವು ಭೀಷ್ಮ ದ್ರೋಣರು ಸಾಮಾನ್ಯರಲ್ಲ. ಅವರೆಲ್ಲ ಕೂಡ ಸಾಮಾನ್ಯರಾಗಿದ್ರೆ ಅಶ್ವತ್ಥಾಮ ಕುಂಜರಹ ಎಂಬ ಮಾತು ಹೇಳಿದಾಗ್ಲೇನೆ ಅಶ್ವತ್ಥಾಮ ತಕ್ಷಣ ಧ್ಯಾನಸ್ಥರಾಗಿ ಹಾಗೆ ಪ್ರಾಣೋತ್ಕರಣ ಆಗ್ತದೆ ಅಂತಂದ್ರೆ ಅದು ಎಂತ ಸಾಧನೆಯ ಪರಾಕಾಷ್ಠ ಸ್ಥಿತಿ ಯೋಚನೆ ಮಾಡ್ಬೇಕು ನಾವು. ತೋತಾಪುರಿ ಮಹಾರಾಜ್ 40 ವರ್ಷಗಳ ಕಾಲ ನಿರ್ವಿಕಲ್ಪ ಸಮಾಧಿಯ ಅಭ್ಯಾಸ ಮಾಡಿರ್ತಕ್ಕಂಥ ಮಹಾನುಭಾವರು, ಅವರಿಗೆ ತುಂಬಾ ಆವಾಗ ಹೊಟ್ಟೆ ನೋವು ಬಂದು ಕಾಡ್ತಕ್ಕಂಥ ಸಂದರ್ಭ. ಸುಮಾರು ಹೊಟ್ಟೆ ನೋವು ಬಂದಾಗೆಲ್ಲ ಅವರು ತಕ್ಷಣ ನಿರ್ವಿಕಲ್ಪ ಸಮಾಧಿಗೆ ಹೋಗ್ತಾ ಇದ್ರು. ಮತ್ತೆ 4-5 ದಿವಸ ಆಗ್ಲಿ ಹಂಗೆ ಇರ್ತಾ ಇದ್ರು. ಮತ್ತೆ ವಾಪಸ್ ಬರೋದು. ಅಷ್ಟೊತ್ತಿಗೆ ಹೊಟ್ಟೆ ನೋವು ಬಂದು ಹೋಗಿರೋದು. ಒಂದ್ಸರಿ ಅಂತ ಹೊಟ್ಟೆ ನೋವು ಬರ್ತದೆ, ತುಂಬಾ ಅವ್ರು ಬೇಜಾರಾಗ್ತದೆ. ಇನ್ನು ಜೀವನನೇ ಬೇಡ, ಈ ಶರೀರವನ್ನ ಜಲ ಪ್ರವಾಹ ಮಾಡ್ಬಿಡ್ತಂತೇನಿ ಅಂತೇಳಿ ಗಂಗಾ ನದಿಯಲ್ಲಿ ಇಳಿತಾರೆ. ಗಂಗಾ ನದಿಯಲ್ಲಿ ಜೋರ ದೊಡ್ಡ ದೊಡ್ಡ ಹಡಗೆಲ್ಲ ಹೋಗ್ತಾ ಇದಾವೆ, ಪ್ರವಾಹ ಇದೆ. ಆದ್ರೂ ಅವ್ರು ಹೋಗ್ತಿದ್ದಾರೆ.
ಅವ್ರು ಮುಳುಗ್ತಾ ಇಲ್ಲ, ಮೊಳಕಾಲ್ಕೊಂಡು ನೀರು ಬರ್ತಾ ಇಲ್ಲ. ಯಾಕೆ ಅಂತಂದ್ರೆ ಆವತ್ತು ಕೂಡ ಅದೇ ನಿರ್ವಿಕಲ್ಪ ಸಮಾಜ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಸಮಾಧಿ ಆ ಸ್ಥಿತಿಗೆ ಹೋಗ್ಲಿಕ್ಕೆ ಆಗ್ಲೇ ಇಲ್ಲ. ಅದಕ್ಕಾಗಿ ಬೇಸತ್ತು ಅವ್ರು ಗಂಗಾ ನದಿಯಲ್ಲಿ ಪ್ರವಾಹ ಆಗ್ಬೇಕು ಅಂತ ಹೋಗ್ತಾರೆ. ಸುಮ್ಮನೆ ಸಂದರ್ಭ ಬಂತು ಅಂತ ಹೇಳ್ತೇನೆ. ಹಾಗೆ ಅಂತ ಯುದ್ಧದ ಸಮಯ ಅದು. ಅವ್ರಿಗೂ ಮಗನೇ ಸತ್ತೋದ ಎಂಬ ದುಃಖ, ಆ ದುಃಖದಲ್ಲಿ ಅಂತರ್ಮುಖ ಆಗ್ಲಿಕ್ಕೆ ಹೇಗೆ ಸಾಧ್ಯ ಅಂತ ಯೋಚನೆ ಮಾಡ್ಬೇಕು ನಾವು. ಈಗ ಮಗ ಸತ್ತಿದ್ದಾನೆ, ಈಗ ಧ್ಯಾನ ಮಾಡಿ ನೋಡೋಣ ಅಂತಂದ್ರೆ ಅದು ಅಷ್ಟು ಸುಲಭದ ಮಾತೆ. ಯಾಕೆ ಸ್ವಲ್ಪ ತಲೆನೋವು ಬಂದ್ರೆ ಧ್ಯಾನ ಮಾಡಿ ನೋಡೋಣ ಅಂದ್ರೆ ಶರೀರದ ಅಧ್ಯಾಸ ಅಷ್ಟು ಗಾಢವಾಗಿದೆ. ಅಣುವಿನಲ್ಲಿ ನಾನು ಎಂಬತಕ್ಕಂಥ ಭಾವ ತುಂಬ ಹೋಗ್ಬಿಟ್ಟಿದೆ. ಎಷ್ಟೋ ಕಷ್ಟಪಟ್ಟು ಏನೆಲ್ಲ ಮಂತ್ರ ಜಪ, ಆ ಜಪ, ಪ್ರಾಣಾಯಾಮ ಅದೆಲ್ಲ ಮಾಡಿ ಸ್ವಲ್ಪತ್ತಿಗೆ ಆಮೇಲೆ ಚಕ್ಕಂತ ಮತ್ತೆ ಬಹಿರ್ಮುಖ ಆದ ತಕ್ಷಣ ಶರೀರ ಪೂರ್ತಿ ವ್ಯಾಪಿಸಿ ನಾನು ಎಂಬತಕ್ಕಂಥ ಬುದ್ಧಿ ಮತ್ತೆ ನಮ್ಮನ್ನು ಪ್ರಪಂಚಕ್ಕೆ ತಗೊಂಡು ಬಂದ್ಬಿಡ್ತಾನೆ. ಅಂತ ಯುದ್ಧರಂಗದಲ್ಲಿ ಒಮ್ಮೆಲೆಗೆ ಧ್ಯಾನಸ್ಥರಾಗಿ ಹಾಗೆ ಅವರು ಶರೀರ ತ್ಯಾಗ ಮಾಡ್ತಾರಂದ್ರೆ ಯೋಚನೆ ಮಾಡ್ಬೇಕು, ಸಾಮಾನ್ಯರ ಅವರು ಅಂತೇಳಿ. ಅದೇ ರೀತಿ ಭೀಷ್ಮರು ನಮ್ಗೆ ಗೊತ್ತಿದೆ. ಇಂಥ ಮಹಾಭಾವರ ಮೇಲೆ ಅಂತ ಹೇಗೆ ಯುದ್ಧ ಮಾಡೋದು ಅರ್ಜುನನ ಪ್ರಶ್ನೆ ಆಗಿತ್ತು. ಆದ್ರೆ ಇದು ಧರ್ಮ ಸಂಸ್ಥಾಪನೆ ಮುಖ್ಯ. ಹಾಗಾಗಿ ಅಲ್ಲಿ ದೃಷ್ಟಿ, ಇಲ್ಲಿ ಆತ್ಮನ ದೃಷ್ಟಿಯಿಂದ ಕೊಲ್ಲೋರು ಕೊಲ್ಲಲ್ಪಡೋರು ಯಾರು ಇಲ್ಲ. ಇಲ್ಲಿ ಕೇವಲ ಕರ್ತವ್ಯ ಕರ್ಮದ ಆಚರಣೆ ಮುಖ್ಯ ಅಷ್ಟೇ. ಇಲ್ಲಿ ನನ್ನವರು ನಿನ್ನವರು ಮುಖ್ಯ ಅಲ್ಲ. ಇಲ್ಲಿ ಧರ್ಮದ ರಕ್ಷಣೆ, ಅದಕ್ಕೆ ಸಂಬಂಧಪಟ್ಟ ಏನೆಲ್ಲ ಇರ್ಬೋದು, ಆಗತ್ತೆ ಬೇಡ ನಮ್ಗೆ. ಯುದ್ಧಕ್ಕಿಷ್ಟು ಮಾತ್ರ ನಾವು ಮುಂದೆ ಹೋಗೋಣ. ಹಾಗಾಗಿ ಇವೆಲ್ಲ ಅರ್ಜುನನಿಗೆ ಇತ್ತು. ಅದಕ್ಕೆ ಹೇಳ್ತಾನೆ ಆತ್ಮಜ್ಞಾನೋಪದೇಶ 2ನೇ ಅಧ್ಯಾಯದಲ್ಲಿ ಆಯ್ತು. ಅದನ್ನೇ ಮುಂದುವರಿಸ್ತಾ ಬಂದಿದ್ದಾರೆ ತಾನೆ. ಈಗ ಯಾವ 11ನೇ ಶ್ಲೋಕದಿಂದ ಹಿಡಿದು 2ನೇ ಅಧ್ಯಾಯ 30 ಅಂದ್ರೆ 20 ಶ್ಲೋಕಗಳ ಮುಖಾಂತರವಾಗಿ ಯಾವ ಆತ್ಮದ ವಿಚಾರ ಮಾಡಿದರೆ ಆ ಆತ್ಮದ ಅನುಭೂತಿ ಪಡೀಲಿಕ್ಕಾಗಿ ಯಾವ್ಯಾವ ರೂಪದಲ್ಲಿ ಪಡೆಯಬಹುದು ಅನುಭೂತಿ ಅಂತ ಹೇಳಿ ಕರ್ಮಯೋಗ, ಜ್ಞಾನಯೋಗ, ಏನೆಲ್ಲ ಯೋಗ ಎಲ್ಲ ಬರ್ತಾ ಇದ್ದೇವೆ. ರಾಜವಿದ್ಯಾ, ರಾಜಭೂಷ್ಯ, ಅಕ್ಷರ ಪರಬ್ರಹ್ಮ, ಜ್ಞಾನ ವಿಜ್ಞಾನ ಯೋಗ, ಆತ್ಮ ಸಂಯಮ ಯೋಗ, ವಿಭೂತಿ ಯೋಗ, ವಿಶ್ವರೂಪ ಇವೆಲ್ಲ ಕೂಡ ಮತ್ತೆ ಭಕ್ತಿ ಬರ್ತದೆ. ಕ್ಷೇತ್ರಜ್ಞ ವಿಭಾಗ ಬರ್ತದೆ. ಹಾಗೆ ಅಂದ್ರೆ ಏನು, ಅದನ್ನ ಎಲ್ಲರಿಗೂ ತಿಳಿಪಡಿಸ್ಲಿಕ್ಕಾಗಿ ಲೋಕ ಭಿನ್ನ ರುಚಿ ಎಲ್ಲರಿಗೂ ಮುಟ್ಟಿಸುವಂತ ಪ್ರಯತ್ನವೇ ಇಷ್ಟೆಲ್ಲ ಬೇರೆ ಬೇರೆ ಅಧ್ಯಾಯಗಳಲ್ಲಿ ಬೇರೆ ಬೇರೆ ವಿಚಾರಗಳ ಮುಖಾಂತರ, ಕರ್ಮದ ಮುಖಾಂತರ, ಜ್ಞಾನ ಮುಖಾಂತರ, ಧ್ಯಾನ ಮುಖಾಂತರ, ಉಪಾಸನೆಯ ಮುಖಾಂತರ ಮುಟ್ಟಿಸುವಂತ ಪ್ರಯತ್ನನೇ ಇಷ್ಟು ಅಧ್ಯಾಯಗಳ ವಿಸ್ತಾರ. ಹಾಗಾಗಿ ಇಲ್ಲಿ ಜಯದ್ರಥನು ಸ್ವಯಂ ದೊಡ್ಡ ವೀರನಾಗಿದ್ದನು ಮತ್ತು ಭಗವಾನ್ ಶಿವನ ಭಕ್ತನಾದ ಕಾರಣ ಅವನಿಂದ ದುರ್ಲಭವಾದ ವರದಾನವನ್ನು ಪಡೆದು ಅತ್ಯಂತ ದುರ್ಜಯನಾಗಿದ್ದನು. ಜಯದ್ರಥ ದೊಡ್ಡ ವೀರನಾಗಿದ್ದ ಅಂತೇಳಿ ಮಹಾಶಿವನ ಭಕ್ತನಾಗಿದ್ದ, ಶಿವನಿಂದ ದುರ್ಲಭವಾದ ವರದಾನವನ್ನು ಕೂಡ ಪಡೆದಿದ್ದ. ಹಾಗಾಗಿ ದುರ್ಜಯ ಅಂದ್ರೆ ಅವನು ಜಯಿಸುವುದು ಅಷ್ಟು ಸುಲಭದ ಮಾತಾಗಿರ್ಲಿಲ್ಲ. ಅಷ್ಟೇ ಅಲ್ಲ, ದುರ್ಯೋಧನ ತಂಗಿ ದುಶ್ಚಲೆಯ ಗಂಡನಾದ್ರಿಂದ, ದುರ್ಯೋಧನ ತಂಗಿ ದುಶ್ಚಲೆಯ ಗಂಡ ಕೂಡ ಆಗಿದ್ದ. ಇವನು ಪಾಂಡವನ ಭಾವನೂ ಆಗಿದ್ದ. ಸ್ವಾಭಾವಿಕವಾಗಿ ಸೌಜನ್ಯ ಮತ್ತು ಆತ್ಮೀಯತೆಯ ಕಾರಣ, ಸೌಜನ್ಯ ಮತ್ತು ಆತ್ಮೀಯತೆ ಇವೇ ನಮ್ಮವನಲ್ವಾ. ನಮ್ಮ ದುಶ್ಚಲೆಯ ಗಂಡ ನಮ್ಮವನೇ. ಅರ್ಜುನ ಇವನನ್ನು ಕೊಲ್ಲಲು ಹಿಂದೆ ಇಳಿತಿದ್ದನು. ಅಂದ್ರೇನು, ಇಲ್ಲಿ ಸಾಮಾನ್ಯ ಲೌಕಿಕವಾಗಿರ್ತಕ್ಕಂಥ ದೃಷ್ಟಿ. ಜಯದ್ರಥನ ಬಗ್ಗೆ ಸ್ವಲ್ಪ ಇಲ್ಲಿ ವ್ಯಾಖ್ಯಾನ ಬರ್ತದೆ. ಜಯದ್ರಥನು ಜಯದ್ರಥನು ಸಿಂಧು ದೇಶದ ರಾಜ ವೃದ್ಧಕ್ಷತ್ರನ ಮಗನಾಗಿದ್ದನು. ಇವನ ಮದುವೆಯು ಧೃತರಾಷ್ಟ್ರನ ಏಕಮಾತ್ರ ಕನ್ಯೆ ದುಶ್ಚಲೆಯ ಜೊತೆ ಆಗಿತ್ತು. ಪಾಂಡವರ ವನವಾಸದ ಸಮಯದಲ್ಲಿ
ಒಂದು ಬಾರಿ ಅವರ ಅನುಪಸ್ಥಿತಿಯಲ್ಲಿ ಇವನು ದ್ರೌಪದಿಯನ್ನು ಕದ್ದುಕೊಂಡು ಹೋಗಿದ್ದನು. ಭೀಮಸೇನರೇ ಆದಿ ಮರಳಿ ಬಂದಾಗ ಯಾವಾಗ ಈ ಮಾತನ್ನು ಹೇಳಿದರು, ಆಗ ಅವರು ಅವನ ಹಿಂದೆ ಹೋಗಿ ದ್ರೌಪದಿಯನ್ನು ಬಿಡಿಸಿದರು ಮತ್ತು ಅವರನ್ನ ಸೆರೆ ಹಿಡಿದಿದ್ದರು. ಮತ್ತೆ ಯುಧಿಷ್ಠಿರನ್ನು ಒತ್ತಾಯಪಡಿಸಿದಾಗ ತಲೆ ಬೋಳಿಸಿ ಇವನನ್ನ ಬಿಟ್ಟು ಬಿಟ್ಟಿದ್ದರು. ಕುರುಕ್ಷೇತ್ರ ಯುದ್ಧದಲ್ಲಿ ಯಾವಾಗ ಅರ್ಜುನನು ಸಂಸಪ್ತಕರೊಡನೆ ಯುದ್ಧದಲ್ಲಿ ತೊಡಗಿದ್ದರು, ಆಗ ಇವನು ಚಕ್ರವ್ಯೂಹದ ದ್ವಾರದಲ್ಲಿ ಯುಧಿಷ್ಠಿರ, ಭೀಮ, ನಕುಲ, ಸಹದೇವ ಈ ನಾಲ್ವರನ್ನು ಶಿವನ ವರದಾನದಿಂದ ತಡೆ ಹಿಡಿದನು. ಆದ್ದರಿಂದ ಅವರು ಅಭಿಮನ್ಯುವಿನ ಸಹಾಯಕ್ಕೆ ಒಳಗೆ ಹೋಗಲಾಗಲಿಲ್ಲ. ಹಾಗೂ ಅನೇಕ ಮಹಾರಥರಿಂದ ಮುತ್ತಲ್ಪಟ್ಟು ಅಭಿಮನ್ಯು ಸತ್ತು ಹೋದನು. ಅದಕ್ಕಾಗಿ ಅರ್ಜುನನು ನಾಳೆ ಸೂರ್ಯಾಸ್ತಮದ ಮೊದಲು ಜಯದ್ರಥನನ್ನು ಕೊಲ್ಲದಿದ್ದರೆ ನಾನು ಅಗ್ನಿ ಪ್ರವೇಶಗೈದು ಪ್ರಾಣತ್ಯಾಗ ಮಾಡಿಬಿಡುವೆ ಎಂದು ಪ್ರತಿಜ್ಞೆ ಮಾಡಿದ್ದನು. ಕೌರವ ಪಕ್ಷದ ವೀರರು ಜಯದ್ರಥನನ್ನ ಕಾಪಾಡಲು ತುಂಬಾ ಪ್ರಯತ್ನ ಮಾಡಿದರು. ಆದರೆ ಭಗವಾನ್ ಶ್ರೀಕೃಷ್ಣನ ಪ್ರಭಾವದಿಂದ ಅವರ ಎಲ್ಲ ಪ್ರಯತ್ನಗಳು ವ್ಯರ್ಥವಾದವು ಮತ್ತು ಅರ್ಜುನನು ಸೂರ್ಯಾಸ್ತ ಮೊದಲೇ ಅವನ ಶಿರವನ್ನ ಮುಂಡದಿಂದ ಬೇರ್ಪಡಿಸಿದನು. ಜಯದ್ರಥನಿಗೆ, ಯಾರು ನಿನ್ನ ಕಡಿದ ತಲೆಯನ್ನು ನೆಲಕ್ಕೆ ಬೀಳಿಸುವನೋ ಅವನ ತಲೆ ಆಗಲೇ 1000 ಹೋಳಾಗಲಿ ಎಂಬ ವರದಾನವಿತ್ತು. ಅದಕ್ಕಾಗಿ ಭಕ್ತವತ್ಸಲ ಭಗವಂತನ ಆಜ್ಞೆಯನ್ನು ಪಡೆದು ಅರ್ಜುನನು ಜಯದ್ರಥನ ಕಡಿದ ತಲೆಯನ್ನು ಮೇಲಿನ ಮೇಲೆಯೇ ಬಾಣಗಳ ಮೂಲಕ ಕೊಂಡು ಹೋಗಿ ಸಮಂತ ಪಂಚಕ ತೀರ್ಥದಲ್ಲಿ ಕುಳಿತಿರುವ ದ್ರುಪದನ ತಂದೆ ವೃದ್ಧಕ್ಷತನ ಮಡಿಲಲ್ಲಿ ಹಾಕಿದನು ಮತ್ತು ಅವನ ಮೂಲಕ ನೆಲಕ್ಕೆ ಬೀಳುತ್ತಲೇ ಅವನ ತಲೆ 1000 ಹೋಳಾಯಿತು. ಇದೆಲ್ಲ ಕೂಡ ಮಹಾಭಾರತಕ್ಕೆ ಸಂಬಂಧಪಟ್ಟ, ಜಯದ್ರಥನ ಸಂಬಂಧಪಟ್ಟ ಮಹಾಭಾರತದಲ್ಲಿ ಅವನ ಕಥೆ ಸಂಕ್ಷಿಪ್ತವಾಗಿ ಕೊಟ್ಟಿದ್ದಾರೆ. ಜಯದ್ರಥ ಸಿಂಧೂ ದೇಶದ ರಾಜ, ವೃದ್ಧಕ್ಷತ್ರನ ಮಗ ಜಯದ್ರಥ. ಇವನ ಮದುವೆ ಧೃತರಾಷ್ಟ್ರನ ಏಕಮಾತ್ರ ಕನ್ಯೆ. ಏನು, ಧೃತರಾಷ್ಟ್ರನಿಗೆ ಪಾಂಡವರು 5 ಜನ, ಅವರು 100 ಜನ, ಎಲ್ಲಾ ಗಂಡು ಮಕ್ಳೆ, ಒಬ್ಬೇ ಗಂಡು ಮಕ್ಳೆ. ಅವಳೇ ದುಶ್ಚಲೆ. ಈಗ ಜ್ಞಾಪಕ ಇಟ್ಕೊಳ್ಳಿ. ದುರ್ಯೋಧನ ದುಶ್ಚಲ, ದುರ್ಯೋಧನ ತಂಗಿ. ಈ ಜಯದ್ರಥನಿಗೆ ಆ ದುಶ್ಚಲೆಯನ್ನ ಕೊಟ್ಟು ವಿವಾಹ ಮಾಡಲಾಗಿತ್ತು. ಪಾಂಡವರ ವನವಾಸ ಸಮಯದಲ್ಲಿ ಒಂದು ಬಾರಿ ಅವರ ಅನುಪಸ್ಥಿತಿ ಸಮಯದಲ್ಲಿ ಪಾಂಡವರು ವನವಾಸ ಮಾಡ್ತಾ ಇದ್ರು. ಒಂದ್ಸರಿ ಅವರೆಲ್ಲ ಹೋಗಿದ್ರು, ಅವರಿಲ್ಲ. ಆವಾಗ ದ್ರೌಪದಿಯನ್ನು ಕದ್ಕೊಂಡು ಹೋಗಿದ್ದ ಈ ಜಯದ್ರಥ. ಮತ್ತೆ ಭೀಮಸೇನರು ಅವರೆಲ್ಲ ಕೂಡ ಬಂದು ಯಾವಾಗ ಇವೆಲ್ಲ ಗೊತ್ತಾಗ್ತದೆ, ಅವರು ಹೋಗಿ ದ್ರೌಪದಿಯನ್ನ ಬಿಡಿಸ್ಕೊಂಡ್ ಬರ್ತಾರೆ. ಮತ್ತೆ ಇವರನ್ನು ಕೂಡ ಸೆರೆ ಹಿಡ್ಕೊಂಡ್ ಬರ್ತಾರೆ. ಯುಧಿಷ್ಠಿರ ಒತ್ತಾಯ ಪಡಿಸಿದಾಗ, ಅಂದ್ರೆ ಅವ್ರನ್ನ ಏನು ಮಾಡ್ಬೇಕು ಅಂತ ಅನ್ಕೋತಾರೆ. ಅವಾಗ ಯುಧಿಷ್ಠಿರ ಹೇಳ್ತಾನೆ, ಬೇಡ ಬೇಡ ಏನು ಮಾಡಿದ್ವಿ ಅಂತ ಹೇಳಿ ತಲೆ ಪೊಲೀಸರನ್ನ ಬಿಟ್ಬಿಟ್ರು ಅಂತ ಹೇಳಿ. ಯುದ್ಧ ಕ್ಷೇತ್ರದ ಯುದ್ಧದಲ್ಲಿ ಯಾವಾಗ ಅರ್ಜುನನು ಸಂಸಪ್ತಕರೊಡನೆ ಯುದ್ಧದಲ್ಲಿ ತೊಡಗಿದ್ದನು, ಯುದ್ಧ ಕ್ಷೇತ್ರದಲ್ಲಿ ಯಾವಾಗ ಅರ್ಜುನ ತೊಡಗಿದ್ನು, ಆಗ ಇವನು ಚಕ್ರವ್ಯೂಹದ ದ್ವಾರದಲ್ಲಿ, ಅಂದ್ರೆ ಏನು ಚಕ್ರವ್ಯೂಹ ಅಲ್ಲಿ 15 ಅಂತ ಕಾಣುತ್ತೆ. ಚಕ್ರವ್ಯೂಹ ದ್ವಾರದಲ್ಲಿ ಭೀಮ, ಯುಧಿಷ್ಠಿರ, ನಕುಲ, ಸಹದೇವ ಈ 4ರನ್ನ ಶಿವನ ವರದಾನದಿಂದ ತಡೆದಿದ್ದನು. ನೋಡಿ, ಇಲ್ಲಿ ವಿಶೇಷವಾಗಿ ಶಿವನ ಬಗ್ಗೆ, ಬೇರೆ ಬೇರೆ ದೇವತೆಗಳ ಬಗ್ಗೆ ತಪಸ್ಸನ್ನು ಮಾಡಿ ಶಕ್ತಿಯನ್ನ ಸಂಚಯ ಮಾಡ್ತಾರೆ. ಆ ತಪಸ್ಸನ್ನ ಅವರು ಜೀವನದಲ್ಲಿ ಸಂದರ್ಭ ಬಂದಾಗ ಬಳಸ್ಕೊಂತಾರೆ. ತಪಸ್ಸು ಮತ್ತು ಸತ್ಸಂಗದ ಫಲಕ್ಕೆ ವ್ಯತ್ಯಾಸ ನೋಡಿದ್ವಿ. ಅದಕ್ಕೆ ಸಂಬಂಧಪಟ್ಟಂತೆ ವಶಿಷ್ಠ ಮತ್ತು ವಿಶ್ವಾಮಿತ್ರರ ಕಥೆ ನೋಡಿದ್ವಿ. ತಪಸ್ಸು, ಸತ್ಸಂಗ ಎಷ್ಟು ವರ್ಷದ ತಪಸ್ಸು ಫಲ, ಎಷ್ಟೋ ವರ್ಷಗಳ ತಪಸ್ಸು ಫಲ ಕೆಳ ಮಾತ್ರ ಸತ್ಸಂಗ ಫಲಕ್ಕೆ ಸರಿಯಾಗ್ಲಿಲ್ಲ ಅಂತ ಹೇಳಿ. ತಪಸ್ಸು ಫಲ ಏನಪ್ಪ ಅಂದ್ರೆ ಅದನ್ನ ಎಲ್ಲಿ ಬೇಕಾದ್ರೆ ಉಪಯೋಗ ಮಾಡಬಹುದು. ನೋಡಿ, ಆ ಒಂದು ಶಕ್ತಿಯಿಂದನೇ ಯುದ್ಧದಲ್ಲಿ ಇವರನ್ನ ಹಿಡಿಲಿಕ್ಕೆ ಅದನ್ನ ಉಪಯೋಗ ಮಾಡ್ತಾನೆ ಈ ಜಯದ್ರಥ. ಏನು,
ಈ ಭೀಮ, ನಕುಲ, ಸಹದೇವ ಇವರೆಲ್ಲರನ್ನು ತಡೆಯೋದು ಅಷ್ಟು ಸುಲಭ ಅಲ್ಲ. ಆದ್ರೆ ಆ ತಪಸ್ಸಿನ ಫಲದಿಂದ ಇವರೆಲ್ಲ ತಡೆ ಹಿಡಿತಾನೆ. ಆದ್ರಿಂದ ಅವರು ಅಭಿಮನ್ಯುವನ್ನ ಕಾಪಾಡ್ಲಿಕ್ಕೆ ಆಗ್ಲಿಲ್ಲ. ಅಲ್ಲಿ ಚಕ್ರವ್ಯೂಹ ಅಂತಿದೆ. ಬಹುಶಃ ಪದ್ಮವ್ಯೂಹಕ್ಕೆ ಚಕ್ರವ್ಯೂಹ ಅಂತ ಕೂಡ ಹೆಸರಿದೆ, ನನಗೆ ಗೊತ್ತಿಲ್ಲ. ಪದ್ಮವ್ಯೂಹನ ರಚನೆ ಮಾಡ್ತಾರೆ. ಅದರೊಳಗೆ ಅರ್ಜುನ ಪ್ರವೇಶ ಮಾಡ್ತಾನೆ. ಮತ್ತೆ ಇವರು ಯಾರನ್ನೂ ಪ್ರವೇಶ ಮಾಡ್ಲಿಕ್ಕೆ ಬಿಡ್ಲಿಲ್ಲ ಜಯದ್ರಥ. ಯಾಕೆ? ಶಿವನ ವರದಾನದಿಂದ ಆ ತಪಸ್ಸನ್ನ ಮಾಡಿ ಆ ವರದಿಂದಾನೇ ಎಲ್ಲರನ್ನು ತಡೆದಿರ್ತಾನೆ. ಹಾಗಾಗಿ ಆ ಅಭಿಮನ್ಯವನ್ನ ಉಳಿಸ್ಲಿಕ್ಕೆ ಇವರಿಂದ ಯಾರನ್ನ ಆಗ್ಲಿಲ್ಲ. ಅನೇಕ ಮಹಾರಥರು ಒಂದ್ಸರಿ ಹೋಗಿ ಅಭಿಮನ್ಯು ಮೇಲೆ ಬೀಳ್ತಾರೆ, ಅಭಿಮನ್ಯನ ವಧೆ ಮಾಡ್ತಾರೆ. ಅದಕ್ಕಾಗಿ ಅರ್ಜುನ ಗೊತ್ತಾಗುತ್ತೆ ಅರ್ಜುನಿಗೆ ಇಷ್ಟೆಲ್ಲ ನಡೆದಿದೆ ಅಂತ ಹೇಳಿ. ಅರ್ಜುನನಿಗೆ ಕೋಪ ಬರ್ತದೆ. ನಾಳೆ ಸೂರ್ಯಾಸ್ತಮಯದ ಮೊದಲು, ಅಂದ್ರೆ ಏನು, ನಾಳೆ ಸೂರ್ಯ ಹುಟ್ಟೋ ಮೊದಲು ಜಯದ್ರಥನ ನಾನು ಕೊಲ್ಲದೆ ಇದ್ರೆ ಆಜ್ಞೆ ಪ್ರವೇಶಕ್ಕೆ ಪ್ರಾಣ ತ್ಯಾಗ ಮಾಡ್ತೀನಿ ಅಂತ ಹೇಳಿ ಪ್ರತಿಜ್ಞೆ ಮಾಡ್ತಾರೆ. ಅಂದ್ರೆ ರಾತ್ರಿ ಒಳಗೆ ಮುಗಿಸ್ಬಿಡ್ತೀನಿ ಅವನು. ಒಂದ್ ವೇಳೆ ಸೂರ್ಯದ ಒಳಗೇನೆ ನನ್ನ ಕೈಲಿ ಆಗಿಲ್ಲ ಅಂತಂದ್ರೆ ನಾನು ಆಜ್ಞೆ ಪ್ರವೇಶ ಮಾಡ್ತೀನಿ. ಇನ್ನು ಕೌರವ ಪಕ್ಷದ ವೀರರು ಯಾವಾಗ ಅರ್ಜುನ ಪ್ರತಿಜ್ಞೆ ಮಾಡ್ದ, ಎಲ್ರಿಗೂ ಭಯ ಶುರುವಾಗುತ್ತೆ. ಜಯದ್ರಥನನ್ನ ಇನ್ನು ಉಳಿಸ್ಲಿಕ್ಕೆ ಆಗಲ್ಲ, ಹೆಂಗಾರ ಮಾಡಿ ಜಯದ್ರಥನನ್ನ ಉಳಿಸ್ಬೇಕಂತ ಹೇಳಿ ತುಂಬಾ ಪ್ರಯತ್ನ ಮಾಡ್ತಾರೆ. ಆದ್ರೆ ಶ್ರೀಕೃಷ್ಣ ಭಗವಾನ ಪ್ರಭಾವದಿಂದ ಎಲ್ಲ ಪ್ರಯತ್ನಗಳು ವ್ಯರ್ಥ ಆಯ್ತು ಅಂತ ಹೇಳಿ ಅರ್ಜುನನು ಸೂರ್ಯಾಸ್ತದ ಮೊದಲೇ ಅವನ ಶಿರವನ್ನ ಮುಂಡದಿಂದ ಬೇರ್ಪಡಿಸ್ತಾನೆ. ಏನೋ ಅದಕ್ಕೆ ಒಂದೇನೋ ಹೇಳ್ತಾರೆ, ಏನಪ್ಪಾ ಸೂರ್ಯಾಸ್ತ ಆದಂಗೆ ಏನೋ ಕಾಣಿಸ್ತು ಅಂತ ಹೇಳಿ, ಇನ್ನೇನು ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿ ಹೊರಬಂದ ಅಂತ ಹೇಳಿ. ಆಮೇಲೆ ಏನ್ ಹೇಳ್ತಾರೆ, ಮೊದಲೇ ಅವನನ್ನ ಆ ಮುಂಡವನ್ನ ಬೇರ್ಪಡಿಸ್ತಾರೆ ಜಯದ್ರಥನ. ಆದ್ರೆ ಅವನೊಂದು ವರ ಇರುತ್ತಂತೆ, ಯಾರು ನಿನ್ನ ಕಡಿದ ತಲೆಯನ್ನು ನೆಲಕ್ಕೆ ಬೀಳಿಸುವರೋ, ನಿನ್ನ ತಲೆಯನ್ನು ಕೆಳಗೆ ಯಾರು ಉಳಿಸ್ತಾರ ಅವ್ರ ತಲೆ 1000 ಹೋಳಾಗ್ಲಿ ಅಂತೇಳಿ ಒಂದು ವರ ಅಂತ. ಹೀಗಾಗಿ ಯಾರು ಅವನ ತಲೆ ಕೆಳಗೆ ಮಾಡಿದ್ರೆ ಅವನ ತಲೆ ಹೋಳಾಗ್ತದೆ. ಮತ್ತೇನ್ ಮಾಡೋದು ಈಗ? ಇಷ್ಟೆಲ್ಲ ಶಿರದಿಂದ ಬೇರ್ಪಡಿಸಿದಾಯ್ತು, ಈಗೇನ ಅಂತ ವರದಾನ ಐತಂತ ಅವನಿಗೆ, ಜಯದ್ರಥನಿಗೆ. ಅದಕ್ಕಾಗಿ ಭಕ್ತವತ್ಸಲ ಭಗವಂತನ ಆಜ್ಞೆಯನ್ನ ಪಡೆದು ಅರ್ಜುನನು ಜಯದ್ರಥನ ಕಡಿದ ತಲೆಯನ್ನ ಮೇಲಿಂದ ಮೇಲೆ ಬಾಣಗಳ ಮೂಲಕ ಕೊಂಡು ಹೋಗಿ, ನೋಡಿ ಅವನ ತಲೆ ಏನ್ ಮಾಡ್ತಾರೆ, ಕೆಳಗೆ ಬೀಳಿಸೋದು ಬೇಡ, ತಲೆ ತೆಗೆದು ಬಾಣಗಳ ಮುಖಾಂತರ ಅದನ್ನ ಹಾಗೆ ಮೇಲಿಂದ ಮೇಲೇನೆ ಸಮಂತ ಪಂಚಕ ತೀರ್ಥದಲ್ಲಿ, ಇಲ್ಲೊಂದು ತೀರ್ಥಕ್ಷೇತ್ರ, ಅಲ್ಲಿ ಜಯದ್ರಥನ ತಂದೆ ಏನೋ ತಪಸ್ಸಲ್ಲಿ ಕುಳಿತಿದ್ದ ವೃದ್ಧಕ್ಷತನ ಮಡಿಲಲ್ಲಿ ಅವನೆಲ್ಲೋ ಏನೋ ಧ್ಯಾನ ಗೀನ ಮಾಡ್ತಾ ಕುಂತಿದ್ದ, ಅವನ ಮಡಿಲಲ್ಲಿ ಬೀಳೋ ತರ ಆಗ್ತಾರೆ. ಯಾವಾಗ ಅದು ಬೀಳ್ತದೋ ತಕ್ಷಣ ತಂದೆ ಏನು ಬಿತ್ತು ಅಂತ ಹೇಳಿ ಅವನ ಕೆಳಗೆ ಬೀಳಿಸ್ತಾನೆ. ಯಾವಾಗ ಕೆಳಗೆ ಬೀಳಿಸಿದ, ತಂದೆಯ ಶಿರವೇ 1000 ಹೋಳಾಯಿತು. ಇದು ಮಹಾಭಾರತ ದ್ರೋಣ ಪರ್ವದಲ್ಲಿ ನೋಡಬಹುದಾಗಿದೆ. ಇದು ಸ್ವಲ್ಪ ಸಂಕ್ಷಿಪ್ತ ಚರಿತ್ರೆ. ಜಯದ್ರಥಂದು ಈಗಾಗಲೇ ಎಲ್ಲೂ ಬರಲಿಲ್ಲ, ಅದಕ್ಕಾಗಿ ಸ್ವಲ್ಪ ಹೇಳಿದ್ದಾರೆ. ಅಂದ್ರೆ ಜಯದ್ರಥನನ್ನ ಕೊಲ್ಲಲಿಕ್ಕೆ ಯಾಕೆ ಹಿಂಜರಿತಾ ಇದ್ದ ಅರ್ಜುನ ಮುಖ್ಯ ಇಲ್ಲಿ. ದ್ರೋಣಾಚಾರ್ಯರ ಬಗ್ಗೆ ಗುರು, ಭೀಷ್ಮಾಚಾರ್ಯರ ಗುರುಗಳು, ಮತ್ತೆ ಜಯದ್ರಥನ ಬಗ್ಗೆ ಕೂಡ ಸ್ವಂತ ಸಂಬಂಧಿಯಾಗಿದ್ದ, ಮತ್ತೆ ಅವನ ಶಕ್ತಿ ಸಾಮರ್ಥ್ಯ ನೋಡಿದ್ವಿ ನಾವು. ದುಶ್ಶಲೆಯನ್ನು ಮದುವೆ ಆಗಿದ್ದ, ಪಾಂಡವರಿಗೆ ಭಾವನಾಗಿದ್ದ. ಹಾಗಾಗಿ ಸ್ವಲ್ಪ ಸೌಜನ್ಯ ಆತ್ಮೀಯ ಕಾರಣ ಅವನನ್ನು ಕೊಲ್ಲಲಿಕ್ಕೆ ಹಿಂದೆ ಹೋಗ್ತಾ ಇದ್ದ ಅರ್ಜುನ. ಕರ್ಣನನ್ನು ಕೂಡ ಅರ್ಜುನ ಯಾವುದೇ ಪ್ರಕಾರದಿಂದ ತನಗಿಂತ ಕಡಿಮೆ ವೀರನೆಂದು ತಿಳಿತಾ ಇರಲಿಲ್ಲ. ಇನ್ನು ಕರ್ಣ ಇದೀರ ನೋಡಿದರ, ಕರ್ಣ ಸಾಮಾನ್ಯ ವೀರ ಅಲ್ಲ. ಅರ್ಜುನ ಸಮಾನವಾಗಿ ಹೋರಾಡ್ತಕ್ಕಂಥ ಶಕ್ತಿ ಒಬ್ಬ ಕರ್ಣನಿಗೆ ಮಾತ್ರ ಇದೆಯಂತೆ. ಜಗತ್ತಿನಲ್ಲಿ ಅರ್ಜುನನ ಯೋಗ್ಯ ಪ್ರತಿದ್ವಂದಿಯು ಕರ್ಣನೇ ಆಗಿದ್ದಾನೆ. ಪ್ರತಿದ್ವಂದಿ ಅಂದ್ರೆ ಅರ್ಜುನ ಸಮಾನವಾಗಿ ಹೋರಾಡಬಲ್ಲ ವೀರ ಯಾರಾದ್ರೆ ಕರ್ಣ ಒಬ್ಬನೇ. ಅವನು ಸ್ವಯಂ ಮಹಾವೀರನಾಗಿದ್ದನು ಮತ್ತು ಪರಶುರಾಮರಿಂದ ದುರ್ಬಲವಾದ ಶಸ್ತ್ರ ವಿದ್ಯೆ ಅಧ್ಯಯನವನ್ನು ಮಾಡಿದ್ದ. ಯಾರು? ಕರ್ಣ. ಪರಶುರಾಮನಿಂದ ಅಧ್ಯಯನ ಮಾಡಿರ್ತಾನೆ, ಶಸ್ತ್ರವಿದ್ಯೆಯನ್ನು ಅಧ್ಯಯನ ಮಾಡಿರ್ತಾನೆ. ಕರ್ಣನ ಬಗ್ಗೆ ನಿಮ್ಗೆಲ್ಲ ಗೊತ್ತೇ ಇದೆ. ಕರ್ಣ ಕುಂತಿ ಇನ್ನು ಕುಮಾರಿ, ಮದುವೆ ಆಗಿರಲಿಲ್ಲ, ಅದಕ್ಕೆ ಮೊದಲೇ ಹುಟ್ಟಿರ್ತಾನೆ. ಅದಕ್ಕಾಗಿ ಮದುವೆ ಇಲ್ಲದೆ ಮಕ್ಕಳಾದ್ರೆ ಲೋಕದಲ್ಲಿ ಅಪಕೀರ್ತಿ ಅಂತ ಹೇಳಿ ಕರ್ಣನನ್ನ ಒಂದು ಪೆಟ್ಟಿಗೆಯಲ್ಲಿಟ್ಟು ಹಾಗೆ ತೇಲಿ ಬಿಡ್ತಾಳೆ ಅಂತ ಹೇಳಿ. ಹಾಗೆ ನದಿಯಲ್ಲಿ ಹೋಗ್ತಾ ಹೋಗ್ತಾ ಅದು ಬಂದು ಯಾರಿಗೋ ಸಿಕ್ತು. ಆಮೇಲೆ ಅವ್ರು ತಗೊಂಡೋಗಿ ಓಹೋ ಅಂತೇಳಿ ರಾಜನಿಗೆ ಕೊಡ್ತಾರೆ. ಆ ರಾಜ ಅವ್ರನ್ನ ಬೆಳೆಸ್ಕೊಂಡ ಅಂತೇಳಿ
ಅದೇ ಅವ್ರ ಹೆಸರು ನೀನು ಹೇಳ್ಕೊಂಡು ಬರ್ತದೆ ನನ್ ಕಡೆ. ರಾಧೇಯ, ರಾಧ ಅಂತ ತಕೊಳ್ಳು, ಅವನ ಹೆಸರು ನನ್ನ ಹೆಸರಿದೆ, ಅದಕ್ಕಾಗಿ ರಾಧೇಯ ಅಂತ ಕೂಡ ಹೇಳ್ತಾರೆ. ಮತ್ತೆ ಅರ್ಜುನನಿಗೆ ಮತ್ತೆ ಅರ್ಜುನ ಅಂತಂದೆ ದುರ್ಯೋಧನಿಗೆ ಅವರಿಗೆ ಸ್ನೇಹ, ಒಳ್ಳೆ ಸ್ನೇಹ ಇರ್ತದೆ. ದುರ್ಯೋಧನ ಅಂಗರಾಜ್ಯವನ್ನ ಕೊಟ್ಟು ರಾಜ್ಯಾಭಿಷೇಕ ಮಾಡ್ತಾನೆ, ರಾಜನಾಗ್ತಾನೆ. ಕರ್ಣನ ಜೀವನದಲ್ಲಿ ಕೂಡ ದಾನವೀರ ಶೂರ ಕರ್ಣನ ಬಗ್ಗೆ, ಈ ದಾನದ ವಿಷಯ ಬಂದಾಗ ಕರ್ಣನ ಬಗ್ಗೆ ಇವತ್ತಿಗೂ ದಾನದ ವಿಷಯ ಬಂದಾಗ ಎಲ್ಲರೂ ಕೂಡ ಕರ್ಣನನ್ನೇ ನೇಯ್ತಾರೆ. ದಾನವೀರ ಶೂರ ಕರ್ಣನ ಈ ದಾನದ ಬಗ್ಗೆ ಇರ್ತಕ್ಕಂತ ಸುಮಾರು ಕಥೆಗಳು ತುಂಬಾ ನೋಡ್ತೀವಿ ನಾವು. ಎಡಗೈಯಲ್ಲಿ ಕೂಡ ದಾನ ಕೊಡ್ತಾ ಇದ್ದಂತ ಹೇಳಿ. ಎಡಗೈಯಲ್ಲಿ ಯಾಕೆ ಕೊಡ್ತೀರಿ ಅಂತ ಕೇಳಿದಾಗ, ಎಡಗೈಯಿಂದ ತಗೊಂಡು ಬಲಗೈ ಅಂದ್ಬಿಟ್ಟು ಇಲ್ಲ ನೋಡಿ. ಯಾರು ಹೇಳ್ತೀರಾ ಏನಾರು? ಎಡಗೈಯಲ್ಲಿರ್ತಕ್ಕಂಥ ವಸ್ತು ಬಲಗೈ ಒಳಗೆ ಹೋಗೋಷ್ಟೊತ್ತಿಗಾಗಿ ನನ್ನ ಬುದ್ಧಿ ಬದಲಾವಣೆ ಆಗಬಹುದು ಅಂತೇಳಿ ಎಡಗೈಯಲ್ಲೇ ಹೇಗಿದೆ ಹಾಗೆ ಕೊಡ್ತಾ ಇದ್ದ. ಮತ್ತೊಂದೊಮ್ಮೆ ಯಾರೋ ಅಂತಿಮ ಸಂಸ್ಕಾರ ಮಾಡ್ಲಿಕ್ಕಾಗಿ ಒಣಗಿದ ಸೌದೆ ಬೇಕು ಅಂತ ಬಂದು ದುರ್ಯೋಧನನ್ನ ಕೇಳ್ತಾರೆ. ಯಾಕೆ ದುರ್ಯೋಧನನ್ನ ಯಾಕೆ ಕೇಳಬೇಕು? ಅಲ್ಲ, ಸೌದೆ ಏನೋ ಬಂಗಾರ ಏನೋ ಬೇಕು ಅಂದ್ರೆ ಸೌದೆ ಬೇಕಾದ್ರೆ ದುರ್ಯೋಧನ ತಗೋಬೇಕಾ? ಪ್ರಶ್ನೆ ಮಾಡ್ಬೋದು. ಕಾರಣ ಏನಪ್ಪ ಅಂದ್ರೆ ಆಗ ಸುಮಾರು 1 ವಾರ 10 ದಿವಸದಿಂದ ನಿರಂತರ ಧಾರಾಕಾರ ಮಳೆ ಸುರಿತಾ ಇತ್ತಂತೆ. ಹಾಗಾಗಿ ರಾಜ್ಯದಲ್ಲಿ ಎಲ್ಲ ಕೂಡ ನೆಂದೋಗಿತ್ತು. ವಿಶೇಷವಾದ ಸಂದರ್ಭದಲ್ಲಿ ರಾಜನನ್ನ ಆಶ್ರಯಿಸುವುದು ಪ್ರಜೆಗಳು ಮತ್ತು ಪ್ರಜೆಗಳಿಗೆ ಸಹಾಯ ಸಹಕಾರ ಮಾಡ್ತಕ್ಕಂಥ ಕೂಡ ರಾಜನ ಆದ್ಯ ಕರ್ತವ್ಯ ಕೂಡ. ಅಂತಿಮ ಸಂಸ್ಕಾರ ಮಾಡ್ಬೇಕಾದ್ರೆ ಸುಡಬೇಕಾದ್ರೆ ಒಣಕಟ್ಟಿಗೆ ಎಲ್ಲಿ ಸಿಗುತ್ತೆ? ದುರ್ಯೋಧನ ಕೂಡ ಕಾಡಿಗೆ ಕಳಿಸ್ತಾನೆ, ಎಲ್ಲೂ ಕೂಡ ಒಣಕಟ್ಟಿಗೆ ಸಿಗ್ಲಿಲ್ಲ, ಏನು ಮಾಡ್ಲಿಕ್ಕೆ ಆಗಿಲ್ಲ ಅಂತ ಹೇಳಿ ಕೈ. ಆಮೇಲೆ ಹಾಗೆ ಅವರು ಕರ್ಣ ಹತ್ರ ಹೋಗ್ತಾರೆ. ಕರ್ಣ ಹತ್ರ ಹೋದಾಗ ತಮ್ಮ ಮನೆಯಲ್ಲಿ ಇರ್ತಕ್ಕಂಥ ಪೀಠೋಪಕರಣಗಳ ಮುರಿದು ಕೊಟ್ಟ ಅಂತೇಳಿ ಮತ್ತೆ ಅವ್ರನ್ನ ತಗೊಂಡು ಬರ್ತಾ ಇರ್ತಾರೆ. ನೋಡ್ತಾನೆ ದುರ್ಯೋಧನ, ಇದೇನಿದು, ಎಲ್ಲಿಂದ ಸಿಗ್ತೀವಲ್ಲ ಕಟ್ಟಿಗೆನ? ಕರ್ಣ ಕೊಟ್ಟ. ಆವಾಗ ಅರ್ಥ ಆಗುತ್ತಂತೆ ದುರ್ಯೋಧನ, ಮತ್ತೆ ನನಗೆ ಯಾಕೆ ಬರ್ಲಿಲ್ಲ ಈ ಉಪಾಯ ಅಂತ. ಈಗ ನನಗೆ ಯಾಕೆ ಈ ಉಪಾಯ, ನನಗೆ ಯಾಕೆ ಉಳಿಲಿಲ್ಲ ಇದು ಐಡಿಯಾ ಅಂತ ಅಂದ್ರೆ ಏನು? ಕೊಡ್ಬೇಕು ಅಂತ ಇಚ್ಛೆ ಇದ್ರೆ ಹೇಗೆ ಕೊಡ್ಬೋದು. ಅವರ ಮನೆಯಲ್ಲೂ ಮೇಜು ಪೀಠೋಪಕರಣ ಎಲ್ಲ ಇತ್ತಲ್ವಾ, ದುರ್ಯೋಧನ ಮನೆಯಲ್ಲಿ ಯಾಕಿರ್ಲಿಲ್ಲ ಬೇಕಾದಷ್ಟು. ಮತ್ತೆ ಕರ್ಣನಿಗೆ ಅಂದ್ರೆ ಆ ಕರ್ಣೆ ಗೊತ್ತಂತ ಏನ್ ಕೊಡ್ಬೇಕು, ಹೇಗೆ ಕೊಡ್ಬೇಕು ಅಂತ. ದುರ್ಯೋಧನೇ ಆಶ್ಚರ್ಯಚಕಿತನಾಗ್ತಾನೆ. ಹೀಗಾಗಿ ಕರ್ಣ ದಾನವೀರ ಶೂರ ಕರ್ಣ, ಸೂರ್ಯನ ವರದಿಂದ ಹುಟ್ಟಿರ್ತಕ್ಕಂಥವನು, ಮಹಾನ್ ಪರಾಕ್ರಮಶಾಲಿ. ಸಹಜವಾಗಿ ಬಂದಿರತಕ್ಕಂಥ ಕವಚ ಕುಂಡಲವನ್ನು ಕೂಡ ದಾನವ ಕೊಟ್ಟು ಬಿಡ್ತಾನೆ. ಸೂರ್ಯ ಬಂದು ಮೊದಲು ಹೇಳ್ತಾನೆ, ನೋಡಪ್ಪ ಇಂದ್ರ ಬರ್ತಾ ಇದ್ದಾನೆ, ನಿನ್ನ ಕವಚ ಕುಂಡಲನ್ನ ಕೇಳ್ತಾನೆ, ನೀನು ಜಾಗ್ರತೆಯಿಂದ ಇರು. ಇಷ್ಟೆಲ್ಲ ಹೇಳಿ ಹೋದ್ರು ಸಹ ಕೊಟ್ಟು ಬಿಡ್ತಾನೆ. ಅಷ್ಟೇ ಅಲ್ಲ, ಮತ್ತೆ ಹೇಳ್ತಾನೆ, ನೋಡಪ್ಪ ಈಗ ಕುಂತಿ ನಿಮ್ ತಾಯಿ ಬರ್ತಾ ಇದ್ದಾಳೆ, ನಿನ್ನನ್ನ ಪಾಂಡವರ ಕಡೆ ಕರೀಲಿಕ್ಕೆ ಹುಷಾರಾಗಿರು ಅಂತ ಹೇಳ್ತಾನೆ. ಅದನ್ನು ಕೂಡ ಸೂರ್ಯ ಹೇಳ್ತಾನೆ ಮೊದಲು ಬಂದು. ಕುಂತಿದೇವಿ ಬಂದು ಹೇಳ್ತಾಳೆ, ನೋಡಪ್ಪ ನೀನು ರಾಧೆಯಲ್ಲ, ನೀನು ಕೌಂತೆಯ, ನನ್ನ ಮಗ ನೀನು. ನಿನ್ನ ಜನನ ಹೇಗಾಯ್ತು ಎಲ್ಲ ಹೇಳ್ತಾಳೆ. ಹೀಗೆ ಈ ತರ ಆಯ್ತು, ನೀನು ರಾಧೆ ಅಂತ ತಿಳ್ಕೊಬೇಡ, ನೀನು ಪಾಂಡವರು, ನೀನು ಕೌಂತೆಯ, ಬಂದ್ಬಿಡಿ ಈ ಕಡೆ ಅಂತೇಳಿ ಯುದ್ಧಕ್ಕೆ ಮೊದಲು ಕರೀತಾಳಂತೆ ಹೋಗಿ. ಇನ್ನೊಂದು ಘಟನೆ ಕೂಡ ಇದೆ. ಏನಪ್ಪಾ ಅಂದ್ರೆ, ಯುದ್ಧದ ನಂತರ ಮಹಾಭಾರತ ಯುದ್ಧ ಅಂತ ನಡೆದು ಹೋದ್ಮೇಲೆ ಕರ್ಣ ರಣರಂಗದಲ್ಲೇ ಶರೀರ ಬಿಡ್ತಾನೆ. ಆವಾಗ ಕುಂತಿದೇವಿ ಹೋಗಿ ಅಳ್ತಾ ಇದ್ದಾಳಂತೆ ಕರ್ಣ ಹತ್ರ ನಿಂತ್ಕೊಂಡು. ಆವಾಗ ಎಲ್ರಿಗೂ ಆಶ್ಚರ್ಯ. ಈಗ ಕರ್ಣ ಹತ್ರ ಈಗ ಅವರೆಲ್ಲ ಕೂಡ ನಮಗೆ ಆಪೋಸಿಟ್ ಪಾರ್ಟಿ ಅಲ್ವಾ, ಅಲ್ಲಿ ಹೋಗಿ ಯಾಕೆ ಅಳ್ತಾ ಇದ್ದಾಳೆ ನಮ್ಮ ತಾಯಿ ಅಂತ ಕೇಳಿದಾಗ ಧರ್ಮರಾಜ ವಿಶೇಷವಾಗಿ ಆವಾಗ ಹೇಳ್ತಾರಂತೆ, ನೋಡಪ್ಪ ಈ ಕರ್ಣ ಯಾರು ಅಲ್ಲ, ನನ್ನ ಮಗನೇ, ನನ್ನ ಹಿರಿಯ ಮಗ. ಆ ಮಗ ಧರ್ಮರಾಜ ಅಂತಾನೆ. ಅಲ್ಲ, ಈ ಮಾತು ನಮ್ಗೆ ಒಂದ್ ದಿವಸ ಮೊದ್ಲು ಹೇಳಿದ್ರೆ
ನಮ್ಮ ಅಣ್ಣನ ನಾವು ಸಾಯ್ಲಿಕ್ಕೆ ಬಿಡ್ತಾ ಇದ್ವಾ ಅಂತ ಹೇಳಿ ಹಾಗೇನೊಂದು ಶಾಪ ಕೊಟ್ಟ ಅಂತ. ಆ ಶಾಪ ನಿಮ್ಮೆಲ್ಲ ಗೊತ್ತಿದೆ, ಇನ್ನು ನಾನು ಪ್ರತ್ಯೇಕವಾಗಿ ಹೇಳ್ಬೇಕಾದ ಅವಶ್ಯಕತೆ ಇಲ್ಲ. ಹಾಗೆ ಕರ್ಣ ಮಹಾನುಭಾವ ಇರ್ಲಿ. ಹಾಗಾಗಿ ಅರ್ಜುನ್ ಜೊತೆ ಸಮಾನವಾಗಿ ಹೋರಾಡಬಲ್ಲ ಶಕ್ತಿ ಪ್ರತಿದ್ವಂದಿ ಯಾರಾದ್ರೂ ಇದ್ದಾರೆ ಅಂದ್ರೆ ಕರ್ಣ ಒಬ್ಬರೇ. ಎಲ್ರು ಗೊತ್ತಿತ್ತು ಇವನು ಮಹಾವೀರನಾಗಿದ್ದ ಮತ್ತು ಪರಶುರಾಮರಿಂದ ಶಸ್ತ್ರವಿದ್ಯೆ ಅಧ್ಯಯನವನ್ನು ಕೂಡ ಮಾಡಿರ್ತಾನೆ. ಅದಕ್ಕಾಗಿ ಈ 4 ಬೇರೆ ಬೇರೆ ಹೆಸರುಗಳನ್ನ ಹೇಳಿ ಪ್ರತ್ಯೇಕವಾಗಿ ಇವರ ಹೆಸರೇ ಬಂತು. ಒಂದು ಭೀಷ್ಮ, ದ್ರೋಣ, ಜಯದ್ರಥ, ಕರ್ಣ. ಯಾಕೆ ಇವರ ಹೆಸರು ಬಂತು ಅಂದ್ರೆ ವಿಷಯ ಇದು. ಮತ್ತು ಅನ್ಯಾನ್ ಎಂಬ ವಿಶೇಷಣದ ಜೊತೆಗೆ ಯೋಧವೀರಾನ್ ಎಂಬ ಪದದಿಂದ ಇವರಲ್ಲದೆ ಭಗದತ್ತ, ಅನ್ಯಾನ್ ಯೋಧವೀರಾನ್ ಇವರಲ್ಲದೆ ಮತ್ತಿನ್ಯಾರು ಬೇರೆ ಬೇರೆ ಭೂರಿಶ್ರವ, ಶಲ್ಯ ಅವರ ಹೆಸರು ಪ್ರಸ್ಥಾನ ಮಾಡಲಿಲ್ಲ. ಆದ್ರೆ ಅನ್ಯಾನ್ ಯೋಧವೀರಾನ್ ಬೇರೆ ಯೋಧ ಜನರು ಅಂತಂದ್ರು. ಬೇರೆ ಯೋಧ ಜನರು ಭೂರಿಶ್ರವ, ಶಲ್ಯ ಪ್ರಭೃತಿಗಳನ್ನ ಯಾವ ಯಾವ ಯೋಧರನ್ನ ಅರ್ಜುನನು ಬಹಳ ದೊಡ್ಡ ವೀರರೆಂದು ತಿಳಿದಿದ್ದನು. ಯಾರ್ಯಾರು ನಮ್ಮ ಇವರೆಲ್ಲ ಮಹಾವೀರರು ಅಂತ ತಿಳಿದಿದ್ದನು. ಮತ್ತು ಯಾರ ಮೇಲೆ ವಿಜಯ ಪಡೆದುಕೊಳ್ಳುವುದು ಸುಲಭವಲ್ಲವೆಂದು ತಿಳಿದಿದ್ನು. ಯಾರ ಮೇಲೆ ಯುದ್ಧ ಮಾಡಿ ವಿಜಯವನ್ನು ಪಡೆಯುವುದು ಅಷ್ಟು ಸುಲಭದ ಮಾತಲ್ಲ ಅಂತ ತಿಳ್ಕೊಂಡಿದ್ನು. ಅವರೆಲ್ಲರನ್ನ ಲಕ್ಷ್ಯವಾಗಿಸಿ ಅವರೆಲ್ಲರೂ ತನ್ನ ಮೂಲಕ ಸತ್ತಿರುವರೆಂದು ತಿಳಿಸಿ. ಯಾರು? ಪರಮಾತ್ಮ. ಇವರೆಲ್ಲ ಈಗಾಗಲೇ ಕೊಲ್ಲಲ್ಪಟ್ಟಿದ್ದಾರೆ. ಅವರನ್ನು ಕೊಲ್ಲುವುದಕ್ಕಾಗಿ ಆಜ್ಞೆಯನ್ನ ಕೊಟ್ಟು ಭಗವಂತ, ಈಗ ನಿನ್ಗ ಪಾಪ ಬರುತ್ತೆ ಅಂತ ತಿಳ್ಕೊಬೇಡ, ಈಗಾಗಲೇ ಅವರೆಲ್ಲ ಹೋಗಿದ್ದಾರೆ, ಆದ್ರೂ ಸುಮ್ನೆ ಕಾಣಿಸ್ತಾ ಇದ್ದಾರೆ ಅಷ್ಟೇ. ನೀನು ಯಾರ ಮೇಲೆ ಕೂಡ ವಿಜಯವನ್ನು ಸಾಧಿಸುವುದರಲ್ಲಿ ಯಾವ ಪ್ರಕಾರ ಸಂದೇಹವನ್ನು ಪಡಬಾರದು. ಅಯ್ಯೋ ಇವ್ರ ಮೇಲೆ ನಾವು ಯುದ್ಧ ಮಾಡ್ಲಿಕ್ಕೆ ಆಗ್ತಾ ಇದೆಯೇ ಅಂತ ಅನ್ಕೋಬೇಡ. ಈಗಾಗಲೇ ಅವರೆಲ್ಲ ಹೋಗಿದ್ದಾಗಿದೆ. ಈಗ ನೀನು ಸುಮ್ಮನೆ ನಿಮಿತ್ತ ಮಾತ್ರ. ಅವರೆಲ್ಲರೂ ಕೂಡ ನನ್ನ ಮೂಲಕ ಸತ್ತಿರುವರು. ಜೊತೆಗೆ ನೀನು ಯಾವ ಗುರುಜನರನ್ನು ಕೊಲ್ಲಲು ಪಾಪದ ಆಶಂಕೆ ಮಾಡುತ್ತಿದೆಯೋ ಅದು ಕೂಡ ಸರಿಯಾದಲ್ಲ. ಅಯ್ಯೋ ಪಾಪ, ಇದು ಧರ್ಮ ಸಂಸ್ಥಾಪನೆ ವಿಷಯ ಅಷ್ಟೇ. ಇಲ್ಲಿ ಧರ್ಮ ಸಂಸ್ಥಾಪನೆ ಮುಖ್ಯ, ಧರ್ಮಕ್ಕಿಂತ ಯಾರು ದೊಡ್ಡವರು ಅಂತ ಆಯ್ತಲ್ಲ. ಯಾಕೆಂದ್ರೆ ಕ್ಷತ್ರಿಯ ಧರ್ಮಾನುಸಾರ ಇವರನ್ನ ಕೊಲ್ಲಲು ನೀನು ಯಾವ ನಿಮಿತ್ತವಾಗುವೆಯೋ ಇದರಿಂದ ನಿನಗೆ ಯಾವ ಪಾಪ ಉಂಟಾಗದು. ಇದು ನಿಮಿತ್ತ ಮಾತ್ರನಾಗ್ತಾ ಇದೆ ಅಷ್ಟೇ. ಧರ್ಮ ಸಂಸ್ಥಾಪನಾ ಕಾರ್ಯದಲ್ಲಿ ನೀನು ನಿಮಿತ್ತ ಮಾತ್ರನಾಗ್ತಾ ಇದೆ ಅಷ್ಟೇ. ಇದರಿಂದ ಈಗ ಉದಾಹರಣೆಗೆ ನೋಡ್ತೀವಿ ನಾವು ಕೂಡ ನಮ್ಮ ಭಾಗದಲ್ಲಿ ಕೂಡ ಯುದ್ಧ ನಡೆದಾಗ ಎಂತೆಂಥವ್ರು ಹೋಗ್ತಾರೆ, ಒಳ್ಳೆಯವರು ಹೋಗ್ತಾರೆ. ಈಗ ಒಂದು ದೇಶ ಇನ್ನೊಂದು ದೇಶದ ಮೇಲೆ ಅಣುಬಾಂಬ್ ದಾಳಿ ಮಾಡ್ತದೆ, ಬೇರೆ ಬೇರೆ ಅಸ್ತ್ರಗಳನ್ನ ದಾಳಿ ಮಾಡ ನಮ್ಮ ಮನೆಯಲ್ಲ ಬಂತಲ್ಲ ಏನೆಲ್ಲ ದಾಳಿ ಮಾಡಿದ್ರು ಅಂತ ಹೇಳಿ. ಅದ್ರಲ್ಲಿ ಎಷ್ಟೋ ಧರ್ಮಾತ್ಮರಾಗಿದ್ರು ಹೋಗ್ತಾರಲ್ವೇ, ಮೊದಲು ಪಾಪ ಅಲ್ವಾ ಅಂತಂದ್ರೆ. ಇಲ್ಲಿ ಪಾಪ ಪುಣ್ಯ ಅಂದ್ರೆ ಇಲ್ಲಿ ವಿಷಯ ಏನಪ್ಪ ಅಂದ್ರೆ ಧರ್ಮ ಸಂಸ್ಥಾಪನೆ ವಿಷಯ ಬಂದಾಗ ಅದು ಮಾಮೂಲು ಯುದ್ಧ ಬಿಡಿ. ಧರ್ಮ ಸಂಸ್ಥಾಪನೆಯಲ್ಲಿ ಅಲ್ಲಿ ಪಾಪದ ವಿಷಯ ಇಲ್ಲ. ಮತ್ತೆ ಈ ತರ ಎಲ್ಲ ಮಾಡಿದ್ರೆ ಪಾಪ ಅಲ್ವಾ? ಈಗಿನ ರಾಗದ್ವೇಷಗಳಲ್ಲಿ ಯುದ್ಧ ಮಾಡೋ ವಿಷಯ ಬೇರೆ ಬಿಡಿ. ಧರ್ಮ ಸಂಸ್ಥಾಪನೆಗಾಗಿ ಯುದ್ಧ ಮಾಡ್ತಕ್ಕಂಥದ್ದು ಸಂದರ್ಭ ಬಂದಾಗ ಅಲ್ಲಿ ಪಾಪದ ವಿಷಯ ಅಲ್ಲ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಇದರಿಂದ ನಿನಗೆ ಯಾವುದೇ ಪಾಪ ಉಂಟಾಗದು ಅಲ್ಲದೆ ಧರ್ಮದ ಪಾಲನೆಯೂ ಆದೀತು. ಅಂದ್ರೆ ನಿನ್ನ ಕರ್ತವ್ಯವನ್ನು ನೀನು ಮಾಡಿದವನಾಗ್ತಾ ಇದೀಯ. ಆದ್ರಿಂದ ಎದ್ದೇಳು ಮತ್ತು ಇವರ ಮೇಲೆ ವಿಜಯವನ್ನು ಸಾಧಿಸು. ಮಾವಿದಿಷ್ಟ ಇದರ ಭಾವ ಏನು? ಮಾವಿದಿಷ್ಟ ಅಂತಂದ್ರೆ ಇದರಿಂದ ಭಗವಂತನು ಅರ್ಜುನನಿಗೆ ನನ್ನ ಉಗ್ರ ರೂಪವನ್ನು ನೋಡಿಕೊಂಡು ನೀನು ಇಷ್ಟು ಭಯಭೀತನಾಗಿರುವುದು ಸರಿಯಲ್ಲ. ನೀನು ನನ್ನ ಪ್ರಿಯನಾದ ನಾನು ನಿನ್ನ ಪ್ರಿಯನಾದ ಶ್ರೀಕೃಷ್ಣನೇ ಆಗಿದ್ದೇನೆ ಎಂಬ ಆಶ್ವಾಸನೆಯನ್ನು ಕೊಟ್ಟಿರುವನು. ಅದಕ್ಕಾಗಿ ನೀನು ಸ್ವಲ್ಪವೂ ಕೂಡ ಭಯಪಡಬೇಡ ಮತ್ತು ಸಂತಪ್ತನು ಆಗಬೇಡ ಎಂದು ಹೇಳಿದನು. ಮಾವಿದಿಷ್ಟ ಅಂದ್ರೇನು? ಈಗ ವಿಶ್ವರೂಪ ದರ್ಶನ ನಡೀತಾ ಇದೆ, ಅದರಲ್ಲಿ ಏನೆಲ್ಲ ಅರ್ಜುನ ನೋಡ್ತಾ ಇದ್ದಾನೆ. ಭೀಷ್ಮ, ದ್ರೋಣ, ಜಯದ್ರಥ, ಕರ್ಣ ಇವರೆಲ್ಲ ಕೂಡ ಹೇಗೆ ನಿನ್ನಲ್ಲಿ ಪ್ರವೇಶ ಮಾಡ್ತಾ ಇದ್ದಾರೆ ಅದನ್ನು ಕೂಡ ನೋಡ್ತಾ ಇದ್ದಾನೆ, ನೋಡಿ ಹೇಳ್ತಾ ಇದ್ದಾನೆ. ಹಾಗಾಗಿ ಪರಮಾತ್ಮ ಹೇಳ್ತಾ ಇದ್ದಾರೆ, ಈಗಾಗಲೇ ಇವರೆಲ್ಲ ನನ್ನಿಂದ ಕೊಲ್ಲಲ್ಪಟ್ಟಿದ್ದಾರೆ, ನೀನು ಸುಮ್ಮನೆ ನಿಮಿತ್ತ ಆಗ್ತೀಯ. ಜಯ ಅಂತಕ್ಕಂಥದ್ದು ನಿನ್ನನ್ನೇ ವರಿಸಿದೆ
ಹಾಗಾಗಿ ಮಾವಿದಿಷ್ಟ. ಮತ್ತು ನೀನ್ ನೋಡ್ತಾ ಇರತಕ್ಕಂತ ಇಷ್ಟು ಈ ರೂಪ, ಉಗ್ರವಾದ ರೂಪ ನೋಡಿ ಭಯಭೀತನಾಗೋದು ಸರಿಯಲ್ಲ. ನಾನು ಯಾರನ್ನು ತಿಳ್ಕೊಬೇಡ, ನಾನು ಕೃಷ್ಣನೇ ಆಗಿದ್ದೇನೆ. ಇದು ಈ ಭಯಂಕರ ರೂಪ ನೋಡಿ ನನಗೆ ಕೃಷ್ಣ, ನಾನು ಇನ್ನೇನೋ ಅಂತ ತಿಳ್ಕೊಂಡಿದ್ದೆ, ನೀನು ಯಾರಿರ್ಬಹುದು ಅಂತ ನನಗೆ ಭಯ. ನಾನು ಯಾರು ಅಲ್ಲ, ಕೃಷ್ಣನೇ ಆಗಿದ್ದೇನೆ. ಹಾಗಾಗಿ ನನ್ನನ್ನ ಇನ್ನೊಂದು ರೀತಿ ತಿಳ್ಕೊಳ್ಳೋದು ಸರಿಯಲ್ಲ, ಹಂಗಂತ ಭಯಭೀತನಾಗೋದು ಕೂಡ ಸರಿಯಲ್ಲ. ನಾನು ನಿನ್ನ ಕೃಷ್ಣನೇ ಆಗಿದ್ದೇನೆ ಅನ್ನೋ ವಿಶ್ವಾಸವನ್ನು ಕೊಟ್ಟು, ಅದಕ್ಕಾಗಿ ಸ್ವಲ್ಪ ಕೂಡ ಭಯಪಡುವುದು ಬೇಡ, ನೀನು ಸಂತಪ್ತನು ದುಃಖಿ ಆಗ್ಬೇಡ. ಯುದ್ಧದಲ್ಲಿ ಶತ್ರುಗಳನ್ನು ನೀನು ನಿಸ್ಸಂದೇಹವಾಗಿ ಗೆಲ್ಲುವೆ, ಅದಕ್ಕಾಗಿ ಯುದ್ಧ ಮಾಡು. ಈ ಮಾತಿನ ಅಭಿಪ್ರಾಯ ಏನು? ಯುದ್ಧದಲ್ಲಿ ಶತ್ರುಗಳನ್ನು ನೀನು ನಿಸ್ಸಂದೇಹವಾಗಿ ಗೆಲ್ತೀಯ, ಅದಕ್ಕಾಗಿ ಯುದ್ಧ ಮಾಡು. ಏನಪ್ಪಾ ಅಭಿಪ್ರಾಯ ಅಂತ ಹೇಳ್ತಾ, ಅರ್ಜುನನ ಮನದಲ್ಲಿ ಯುದ್ಧದಲ್ಲಿ ನಾವು ಗೆಲ್ಲುವೆವೋ ಅಥವಾ ನಮ್ಮ ಈ ಶತ್ರುಗಳು ನಮ್ಮನ್ನು ಗೆಲ್ಲುವರು ಎಂಬ ಮಾತಿನ ಯಾವ ಸಂದೇಹವಿತ್ತೋ ಆ ಸಂದೇಹವನ್ನು ದೂರ ಮಾಡಲು ಭಗವಂತನು ಹೀಗೆ ಹೇಳಿದ್ದಾನೆ. ಭಗವಂತನ ಮಾತಿನ ಅಭಿಪ್ರಾಯವು ಯುದ್ಧದಲ್ಲಿ ನಿಶ್ಚಯವಾಗಿಯೇ ನಿನ್ನ ವಿಜಯವಾಗುವುದು, ಅದಕ್ಕಾಗಿ ನೀನು ಉತ್ಸಾಹಪೂರ್ವಕ ಯುದ್ಧ ಮಾಡಬೇಕು ಎಂಬುದೇ ಆಗಿದೆ. ಯುದ್ಧದಲ್ಲಿ ಶತ್ರುಗಳನ್ನ ನೀನು ನಿಸ್ಸಂದೇಹವಾಗಿ ಗೆಲ್ಲುವೆ, ಅದಕ್ಕಾಗಿ ಯುದ್ಧ ಮಾಡು. ಏನಿ ಮಾತು ದೇವತಾ? ಅರ್ಜುನನ ಮನದಲ್ಲಿ ಯುದ್ಧದಲ್ಲಿ ನಾವು ಗೆಲ್ತೀವೋ ಅಥವಾ ಆ ಶತ್ರುಗಳು ನಮ್ಮನ್ನು ಗೆಲ್ತಾರೋ, ನಾವೇ ಗೆಲ್ತೀವೋ ಅವರೇ ಗೆಲ್ತಾವು ಎಂಬ ಮಾತಿನ ಯಾವ ಸಂಶಯ ಇತ್ತೋ ಇಲ್ಲಿ 2ನೇ ಅಧ್ಯಾಯ 6ನೇ ಶ್ಲೋಕ. 1ನೇ ಅಧ್ಯಾಯದಲ್ಲಿ ಅರ್ಜುನ ವಿಷಾದ ಯೋಗ ಅದನ್ನು ಮುಂದುವರಿತದೆ 10ನೇ ಶ್ಲೋಕದವರೆಗೆ. ಅದರಲ್ಲಿ ಈ ಮಾತು ಹೇಳ್ತಾನೆ 6ನೇ ಶ್ಲೋಕದಲ್ಲಿ, ಅವರೇ ಗೆಲ್ತಾರೋ ನಾವೇ ಗೆಲ್ತಿರೋ, ಏನಕ್ಕೆ ಯುದ್ಧ ಅಲ್ಲ ಅಂತಂದಾಗ ಈ ಸಂಶಯ ಅವಶ್ಯಕತೆ ಇಲ್ಲ ನಿನಗೆ. ಯುದ್ಧದಲ್ಲಿ ನಿಶ್ಚಯವಾಗಿ ನಿನ್ನದೇ ವಿಜಯ ಆಗ್ತದೆ, ಅದಕ್ಕಾಗಿ ನೀನು ಉತ್ಸಾಹ ಪೂರ್ವಕ ಯುದ್ಧ ಮಾಡು ಅಂತ ಹೇಳಿ ಕೃಷ್ಣ ಹೇಳ್ತಾ ಇದ್ದಾನೆ. ಈ ಪ್ರಕಾರ ಭಗವಂತನ ಮುಖದಿಂದ ಎಲ್ಲ ಮಾತುಗಳನ್ನು ಕೇಳಿದ ಮೇಲೆ ಅರ್ಜುನನ ಪರಿಸ್ಥಿತಿ ಏನಾಯ್ತು ಮತ್ತು ಅವನು ಏನು ಮಾಡಿದನು, ಈ ಜಿಜ್ಞಾಸೆ ಕುರಿತು ಸಂಜಯ್ ಹೇಳ್ತಾನೆ. ಇದೆಲ್ಲ ಯಾರು ಹೇಳ್ತಾ ಇದ್ದಾರೆ? ಸಂಜಯ ಧೃತರಾಷ್ಟ್ರ ಹೇಳ್ತಾ ಇದ್ದಾನೆ. ಆಯ್ತಪ್ಪ, ಇಷ್ಟೆಲ್ಲ ಕೃಷ್ಣ ಕೇಳ್ತಾ ಇದ್ದಾನೆ. ಅರ್ಜುನ ನೋಡ್ದ, ಕೇಳ್ದ, ಇಷ್ಟೆಲ್ಲ ಆದ್ಮೇಲೆ ಅರ್ಜುನನ ಪರಿಸ್ಥಿತಿ ಏನು, ಮತ್ತೆ ಈಗ ಏನ್ ಮಾಡ್ಬೇಕು ಅಂತ ಅಂದ್ಕೊಂಡ ಅಂತ ಹೇಳಿ ಜಿಜ್ಞಾಸೆ ಯಾರಿಗೆ? ಧೃತರಾಷ್ಟ್ರನಿಗೆ. ಅದಕ್ಕೆ ಸಂಜಯ್ ಹೇಳ್ತಾ ಇದ್ದಾನೆ. ಎಂತ? ಸಂಜಯ ವಾಚ ಏತತ್ ಶ್ರುತ್ವಾ ವಚನಂ ಕೇಶವಸ್ಯ ಕೃತಾಂಜಲಿರ್ವೇಪಮಾನಃ ಕಿರೀಟಿ ನಮಸ್ಕೃತ್ವಾ ಭೂಯ ಏವಾಹ ಕೃಷ್ಣಂ ಸಗದ್ಗದಂ ಭೀತಃ ಪ್ರಣಮ್ಯ. ಏತತ್ ಶ್ರುತ್ವಾ ವಚನಂ ಕೇಶವಸ್ಯ ಕೃತಾಂಜಲಿರ್ವೇಪಮಾನಃ ಕಿರೀಟಿ ನಮಸ್ಕೃತ್ವಾ ಭೂಯ ಏವಾಹ ಕೃಷ್ಣಂ ಸಗದ್ಗದಂ ಭೀತಃ ಪ್ರಣಮ್ಯ. ಏತಚ್ಛ್ರುತ್ವಾ ವಚನಂ ಕೇಶವಸ್ಯ ಕೃತಾಂಜಲಿರ್ವೇಪಮಾನಃ ಕಿರೀಟಿ ನಮಸ್ಕೃತ್ವಾ ಭೂಯ ಏವಾಹ ಕೃಷ್ಣಂ ಸಗದ್ಗದಂ ಭೀತಃ ಪ್ರಣಮ್ಯ. ಕೇಶವಸ್ಯ ಏತತ್ ವಚನಂ ಶ್ರುತ್ವಾ ಕಿರೀಟಿ ಕೃತಾಂಜಲಿಃ ವೇಪಮಾನಃ ನಮಸ್ಕೃತ್ವಾ ಭೂಯ ಏವ ಭೀತಃ ಪ್ರಣಮ್ಯ ಕೃಷ್ಣಂ ಸಗದ್ಗದಂ. ಆಹಾ, ಕೇಶವಸ್ಯ ಭಗವಾನ್ ಕೇಶವನ ಅಂದ್ರೆ ಕೃಷ್ಣನ ಏತತ್ ವಚನಂ ಶ್ರುತ್ವಾ ಈ ವಚನಗಳನ್ನ ಶ್ರುತ್ವಾ ಕೇಳಿ ಕಿರೀಟಿ ಕೃತಾಂಜಲಿ ವೇಪಮಾನಃ. ಕಿರೀಟಿ ಅರ್ಜುನ ಕೈ ಜೋಡಿಸಿದವನಾಗಿ, ಕೃತಾಂಜಲಿ ಕೃತ ಅಂಜಲಿ ಅಂದ್ರೆ ಕೈಯನ್ನು ಜೋಡಿಸಿದವನಾಗಿ, ವೇಪಮಾನಃ ನಡುಗುತ್ತಾ, ನಮಸ್ಕೃತ್ವಾ ಭೂಯಃ ನಮಸ್ಕರಿಸಿ ಇನ್ನೊಮ್ಮೆ ಮತ್ತೆ ನಮಸ್ಕಾರ ಮಾಡ್ತಾ, ಏವ ಭೀತ ಅತ್ಯಂತ ಭಯಭೀತನಾಗಿ ಪ್ರಣಮ್ಯ ನಮಸ್ಕಾರ ಮಾಡಿ, ಕೃಷ್ಣಂ ಸದ್ಗುರು ಮಹಾ ಭಗವಾನ್ ಶ್ರೀಕೃಷ್ಣನ ಗದ್ಗದವಾಣಿಯಿಂದ, ಶ್ರೀಕೃಷ್ಣನಿಗೆ ಅರ್ಜುನ ಗದ್ಗದವಾಣಿಯಿಂದ ಆಹಾ ಅರ್ಥಾತ್ ಹೇಳಿದನು ಅಂದ್ರೇನು, ಸ್ತುತಿ ಮಾಡ್ತಾನೆ. ಆಯ್ತು, ಇಷ್ಟೆಲ್ಲ ಹೇಳಿದ ಮೇಲೆ ಅರ್ಜುನನ ಪರಿಸ್ಥಿತಿ ಏನು ಅಂತ ಜಿಜ್ಞಾಸೆ. ಅರ್ಜುನ ಏನ್ ಮಾಡ್ದ? ಸಂಜೆ ಹೇಳ್ತಾನೆ ಏನ್ ಮಾಡ್ದ ಅರ್ಜುನ ಅಂತ ಹೇಳಿ. ಏತಚ್ಛ್ರುತ್ವ
ಭಗವಾನ್ ಸಂಜೆ ಹೇಳ್ತಾನೆ, ಭಗವಾನ್ ಕೇಶವನ ಈ ವಚನಗಳನ್ನ ಏನು ವಿಶ್ವರೂಪದಲ್ಲಿ ಏನೆಲ್ಲ ನೋಡ್ತಾ ಇದ್ದ, ಪರಮಾತ್ಮ ಏನ್ ಹೇಳ್ತಾ ಇದ್ದ, ಎಲ್ಲವನ್ನ ಕೇಳಿ ಅರ್ಜುನ ಕೈ ಜೋಡಿಸಿದವನಾಗಿ ನಡುಗುತ್ತಾ ನಮಸ್ಕರಿಸಿ, ಇನ್ನೊಮ್ಮೆ ನಮಸ್ಕರಿಸಿ, ಇನ್ನೊಮ್ಮೆ ಅತ್ಯಂತ ಒಂದ್ಸರಿ ನಮಸ್ಕಾರ ಮಾಡ್ತಾನೆ, ಇನ್ನೊಂದ್ಸರಿ ಭಯಭೀತನಾಗಿ ಪ್ರಣಾಮ ಮಾಡಿ ಭಗವಾನ್ ಶ್ರೀಕೃಷ್ಣನಿಗೆ ಗದ್ಗದ ವಾಣಿಯಿಂದ ಹೇಳ್ತಾನೆ ಏನಂತ, ಅರ್ಥಾತ್ ಸ್ತುತಿ ಮಾಡ್ತಾನೆ. ಏನ್ ಸ್ತುತಿ ಮಾಡ್ತಾನೆ? ಭಗವಂತನ ವಚನಗಳನ್ನ ಕೇಳಿ ಅರ್ಜುನನು ಭಯಭೀತ ಮತ್ತು ಕಂಪಿತನಾಗುವ ವರ್ಣನೆಯ ಭಾವ ಏನು? ಎಲ್ಲವನ್ನು ಕೇಳಿ ಭಯಭೀತ ಕಂಪಿತ ಆಗ್ತಾನಲ್ವಾ, ಏನಪ್ಪಾ ಇದ್ರ ಅರ್ಥ ಅಂತ ಹೇಳ್ತಾ ಇದರಿಂದ ಸಂಜೆನು ಶ್ರೀಕೃಷ್ಣನ ಆ ಘೋರ ರೂಪವನ್ನು ನೋಡಿ ಅರ್ಜುನನು ಎಷ್ಟು ವ್ಯಾಕುಲನಾಗಿ ಹೋದನೆಂದರೆ, ಭಗವಂತನು ಈ ಪ್ರಕಾರವಾಗಿ ಆಶ್ವಾಸನೆ ಕೊಟ್ಟ ನಂತರವೂ ಅವನ ಹೆದರಿಕೆ ದೂರವಾಗಲಿಲ್ಲ. ಆದ್ರಿಂದ ಅವನ ಹೆದರಿಕೆಯಿಂದ ನಡುಗುತ್ತಲೇ ಆ ರೂಪವನ್ನು ಸಂವರಣ ನೆಮ್ಮದಿಯಾಗಿಸು ಮಾಡುವಂತೆ ಭಗವಂತನನ್ನ ಪ್ರಾರ್ಥಿಸತೊಡಗಿದನೆಂಬ ಭಾವವನ್ನು ತೋರ್ಪಡಿಸಿದ್ದಾನೆ. ಇಲ್ಲಿ ಭಗವಂತನ ವಚನಗಳನ್ನ ಕೇಳಿ ಅರ್ಜುನನು ಭಯಭೀತ ಮತ್ತು ಕಂಪಿತವಾಗುವ ವರ್ಣನೆ ಮಾಡಿದಾರಲ್ವಾ. ಯಾಕೆ ಭಯಭೀತನಾದ, ಯಾಕೆ ಕಂಪಿಸಿದ, ಏನಪ್ಪಾ ಈ ಮಾತಿನ ಅರ್ಥ ಅಂತ ಹೇಳ್ತಾ ಇದರಿಂದ ಸಂಜೆಯ ಶ್ರೀಕೃಷ್ಣನ ಆ ಘೋರ ರೂಪವನ್ನು ನೋಡಿ ಸಂಜೆ ಹೇಳ್ತಾನೆ ಅಂತ, ಆ ಶ್ರೀಕೃಷ್ಣನ ಘೋರ ರೂಪವನ್ನು ನೋಡಿ ಅರ್ಜುನ ಎಷ್ಟು ವ್ಯಾಕುಲನಾಗಿ ಹೋದನೆಂದರೆ, ಎಷ್ಟು ವ್ಯಾಕುಲನಾಗ್ತಾನೆ, ಒದ್ದಾಡೋಗ್ಬಿಡ್ತಾನೆ. ಭಗವಂತನು ಈ ಪ್ರಕಾರ ಆಶ್ವಾಸನೆ ಕೊಟ್ಟ ನಂತರವೂ ಏನಂತ, ಅಯ್ಯ ನಾನು ಯಾರು ಅಲ್ಲ, ನೀನೇ, ನಾನೇ ಶ್ರೀಕೃಷ್ಣನೇ, ಅಲ್ಲ ಈ ಭಯಂಕರ ರೂಪ ನೋಡಿ ನೀನ್ ಯಾರು ಅಂತ ನನಗೇನು ಸಂಶಯ ಬರ್ತಾ ಇದೆ ಕೃಷ್ಣ ಅಂತಂದಾಗ, ಎಲ್ಲ ನಾನು ಯಾರು ಅಲ್ಲ, ನಾನು ಯಾರೋ ತಿಳ್ಕೊಂಡಿದ್ದೆ, ನಾನು ಯಾರೋ ತಿಳ್ಕೊಂಡು ನಾನೇನಪ್ಪ ಕೃಷ್ಣನೇ ಆಗಿದ್ದೀನಿ ಅಂತ ಹೇಳಿದ ಮೇಲೂ ಕೂಡ ಶ್ರೀಕೃಷ್ಣನ ಆ ಘೋರ ರೂಪವನ್ನು ನೋಡಿ ಅರ್ಜುನ ಎಷ್ಟು ವ್ಯಾಕುಲನಾಗಿ ಹೋದನೆಂದ್ರೆ, ಭಗವಂತನು ಈ ಪ್ರಕಾರವಾಗಿ ಆಶ್ವಾಸನೆ ಕೊಟ್ಟ ನಂತರವೂ ಅವನ ಹೆದರಿಕೆ ದೂರವಾಗ್ಲಿಲ್ಲ. ನಾನೇ ಯಾರೋ ಅಲ್ಲ, ಕೃಷ್ಣನೇ ಆಗಿದ್ದೀನಿ. ಇಷ್ಟೆಲ್ಲ ಹೇಳಿದ ಮೇಲೆ ಹೆದರಿಕೆ ದೂರ ಆಗ್ಲಿಲ್ಲ. ಆದ್ರಿಂದ ಅವನು ಹೆದರಿಕೆಯಿಂದ ನಡುಗುತ್ತಲೇ ಆ ರೂಪವನ್ನು ಸಂವರಣ ಮರೆಯಾಗಿಸುವಂತೆ ಭಗವಂತನನ್ನ ಪ್ರಾರ್ಥಿಸತೊಡಗಿದನೆಂಬ ಭಾವವನ್ನು ತೋರ್ಪಡಿಸಿದ್ದಾನೆ. ಮುಂದೆ ಬರುತ್ತೆ ಶ್ಲೋಕ, ಮುಂದೆ ಬರುತ್ತೆ ಏನಂತ, ಇನ್ನು ನಾನು ಈ ರೂಪವನ್ನು ನೋಡಲಾರೆ, ದಯವಿಟ್ಟು ಅದನ್ನು ಉಪಸಂಹಾರ ಮಾಡಿ ನಿಮ್ಮ ಎಂದಿನ ಸೌಮ್ಯಮೂರ್ತಿಯನ್ನು ನನಗೆ ದರ್ಶನ ಮಾಡಿಸಿ ಅಂತೇಳಿ ಪ್ರಾರ್ಥನೆ ಮಾಡ್ತಾನೆ. ಪ್ರಾರ್ಥನೆಗೆ ಮೊದಲ ಶ್ಲೋಕ ಆದ್ರಿಂದ ಇದು ಏನು, ಆ ರೂಪವನ್ನ ನಾನ್ ನೋಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಪ್ರಾರ್ಥನೆ ಮಾಡ್ತಾನೆ. ಏನ್ ಪ್ರಾರ್ಥನೆ ಮಾಡ್ತಿದ್ದಾನೆ, ಆ ವಿಕಾರ ರೂಪವನ್ನು ನೋಡಿ ಹೆದರಿಕೆಯಿಂದ ನಡೆಯುತ್ತಲೇ ಆ ರೂಪವನ್ನ ಸಂವರಣ, ಇದನ್ನ ಮರೆಯಾಗಿಸಿ ಉಪಸಂಹಾರ ಮಾಡ್ಕೊಳ್ಳಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಹೇಗೆ ಪ್ರಹ್ಲಾದನಿಗಾಗಿ ನಾರಸಿಂಹ ಬರ್ತಾನೆ, ಎಲ್ಲಿದ್ದಾನೆ ದೇವರು, ಇಲ್ಲಿದ್ದಾನ ಅಂತೇಳಿ ಬಂದಾಗ ಪರಮಾತ್ಮ ಕಂಬದಿಂದ ಉದಿಸಿ ಬಂದು ನಾರಸಿಂಹನನ್ನ ಉದ್ಧಾರ ಮಾಡ್ತಾನೆ, ಹಿರಣ್ಯಾಕ್ಷರನ್ನ ಉದ್ಧಾರ ಮಾಡ್ತಾನೆ. ನಂತರ ಆ ಉಗ್ರ ರೂಪದಲ್ಲಿ ನಾರಸಿಂಹನನ್ನ ನೋಡ್ಲಿಕ್ಕೆ ಯಾರಿಂದ ಆಗ್ತಾ ಇಲ್ಲ. ಪ್ರಹ್ಲಾದ ಕೂಡ ಭಯಪಡ್ತಾನೆ. ಅವಾಗ ದೇವತೆಗಳು ಬರ್ತಾರೆ, ದೇವತೆಗಳು ಹೇಳ್ತಾರೆ, ನೋಡಪ್ಪ ಪ್ರಹ್ಲಾದ, ಯಾರು ಹೇಳಿದ್ರು ಆ ನರಸಿಂಹ ಶಾಂತವಾಗ್ತಾ ಇಲ್ಲ, ಹಾಗಾಗಿ ನಿನಗಾಗಿ ಬಂದವನು ನರಸಿಂಹ, ಹಂಗಾಗಿ ನೀನು ಪ್ರಾರ್ಥನೆ ಮಾಡಿದ್ದೆ ಆದ್ರೆ ನರಸಿಂಹ ಶಾಂತವಾಗಬಹುದು ಅಂತ ಹೇಳಿದಾಗ ಪ್ರಹ್ಲಾದ ಮತ್ತೆ ಪ್ರಾರ್ಥನೆ ಮಾಡಿದಾಗ ಮತ್ತು ಸೌಮ್ಯ ಮೂರ್ತಿ ಆಗ್ತಾನೆ ನರಸಿಂಹ ಸ್ವಾಮಿ. ಸೌಮ್ಯ ಮೂರ್ತಿಯಾಗಿ ಅವರ ಆವೇಶ ಕಮ್ಮಿ ಆಗ್ತದೆ. ಆಮೇಲೆ ಪ್ರಹ್ಲಾದನಿಗೆ ಆಶೀರ್ವಾದ ಮಾಡ್ತಾರೆ. ಪ್ರಹ್ಲಾದ, ನಿನ್ನಿಂದ ಧರ್ಮ ಸಂಸ್ಥಾಪನೆ ಆಗ್ಬೇಕು, ರಾಜ್ಯದ ಉದ್ಧಾರ ಆಗ್ಬೇಕು, ನೀನು ಮದುವೆ ಆಗು ಅಂತೇಳಿ, ಮದುವೆ ಮಾಡ್ಕೋ, ಮತ್ತೆ ಪಟ್ಟಾಭಿಷೇಕ ಆಗು ಅಂತೇಳಿ ಆಶೀರ್ವಾದ ಮಾಡಿ ನರಸಿಂಹ ಅದೃಶ್ಯರಾಗ್ತಾರೆ. ಹಾಗೆ ಇಲ್ಲಿ ಕೂಡ ಅರ್ಜುನ ಆ ಭಯಂಕರ ರೂಪವನ್ನು ನೋಡಿ ಪ್ರಾರ್ಥನೆ ಮಾಡ್ತಿದ್ದಾನೆ, ಇದನ್ನ ನಾನು ನೋಡ್ಲಿಕ್ಕೆ ಆಗ್ತಾ ಇಲ್ಲ, ನೀವು ಮತ್ತೆ ಸೌಮ್ಯ ಮೂರ್ತಿಯಾಗಿ ನನಗೆ ದರ್ಶನ ಕೊಡಿ ಅಂತೇಳಿ.
ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಅರ್ಜುನನ ಕಿರೀಟಿ ಎಂದು ಹೆಸರು ಏಕಾಯಿತು. ಅರ್ಜುನ ಕಿರೀಟಿ ಅಂತ ಹೆಸರಾಗಿ ಬಂತು. ಅರ್ಜುನನ ತಲೆಯ ಮೇಲೆ ದೇವರಾಜ ಇಂದ್ರನು ಕೊಟ್ಟಿದ್ದ ಸೂರ್ಯನಂತೆ ಪ್ರಕಾಶಮಯ ದಿವ್ಯ ಮುಕುಟವು ಸದಾ ಇರ್ತಾ ಇತ್ತು. ಆದ್ದರಿಂದಲೇ ಅವನ ಒಂದು ಹೆಸರು ಕಿರೀಟಿ ಎಂದಾಗಿತ್ತು. ಅರ್ಜುನನಿಗೆ ಕಿರೀಟಿ ಅಂತ ಹೆಸರು ಹೇಗೆ ಬಂತಪ್ಪ, ಎಲ್ಲಿಂದ ಬಂತ ಕಿರೀಟಿ ಅಂತಂದ್ರೆ, ಅರ್ಜುನನ ತಲೆಯ ಮೇಲೆ ಒಂದು ದೇವರಾಜ ಇಂದ್ರ ಕೊಟ್ಟಿರ್ತಕ್ಕಂಥ ಒಂದು ಪ್ರಕಾಶಮಾನ, ಅದೇ ಸೂರ್ಯನಂತೆ ಹೊಳಿತಾ ಇರ್ತಕ್ಕಂಥ ಮುಕುಟ ಕಿರೀಟ ಇತ್ತಂತೆ. ಅದು ಯಾವಾಗ್ಲೂ ಇರ್ತಾ ಇತ್ತಂತೆ. ಆದ್ರಿಂದ ಅವನಿಗೆ ಕಿರೀಟವನ್ನು ಧಾರಣೆ ಮಾಡಿರ್ತಕ್ಕಂಥವನು. ಅದು ದೇವರಾಜ ಇಂದ್ರನಿಂದ ಕೊಡಲ್ಪಟ್ಟ ಸೂರ್ಯನಂತೆ ಪ್ರಕಾಶಮಾನವಾಗಿ ದಗದ್ದಗಾಯಮಾನವಾಗಿ ಬೆಳೀತಾ ಇರ್ತಕ್ಕಂಥ ಕಿರೀಟ. ಆದ್ರಿಂದ ಅವನಿಗೆ ಕಿರೀಟವನ್ನು ಧಾರಣೆ ಮಾಡಿರ್ತಕ್ಕಂಥವನಿಗೆ ಕಿರೀಟವನ್ನ ಧರಿಸಿರ್ತಕ್ಕಂಥವನೇ ಕಿರೀಟಿ. ಕೃತಾಂಜಲಿ ಈ ವಿಶೇಷಣವನ್ನು ಕೊಟ್ಟು ಪುನಃ ಅದೇ ಅರ್ಥದ ವಾಚಿಕವಾಗಿ ನಮಸ್ಕೃತ್ವ ಮತ್ತು ಪ್ರಣಮ್ಯ ಈ ಎರಡು ಪದಗಳ ಪ್ರಯೋಗದ ಭಾವ ಏನು? ಕಿರೀಟಿ ಏನಿದೆ? ಪುರಾ ಶಕ್ರಣಮೇ ದತ್ತಂ ಯದ್ಯತೋ ದಾನವರ್ಷ ಬೈಹಿ ಕಿರೀಟಂ ಮೂರ್ಧ್ನಿ ಸೂರ್ಯಾಭಂ ತೇನಾಹುರ್ಮಾಂ ಕಿರೀಟಿನಂ. ಮಹಾಭಾರತ ವಿರಾಟ್ ಪರ್ವ. ಏನು? ವಿರಾಟ ಪುತ್ರ ಉತ್ತರ ಕುಮಾರನಲ್ಲಿ ಅರ್ಜುನ ಹೇಳ್ತಾನೆ ಏನಂತ, ಪೂರ್ವ ಕಾಲದಲ್ಲಿ ಯಾವ ಸಮಯದಲ್ಲಿ ನಾನು ಭಾರಿ ದೊಡ್ಡ ವೀರ ದಾನವರೊಂದಿಗೆ ಯುದ್ಧ ಮಾಡಿದ್ದೇನೋ ಆ ಸಮಯದಲ್ಲಿ ಇಂದ್ರನು ಪ್ರಸನ್ನನಾಗಿ ಸೂರ್ಯನಂತೆ ಪ್ರಕಾಶವುಳ್ಳ ಕಿರೀಟವನ್ನು ನನ್ನ ತಲೆಗೆ ತೊಡಿಸಿದ್ದನು. ಅದಕ್ಕಾಗಿ ನನಗೆ ಕಿರೀಟಿ ಎಂದು ಹೇಳ್ತಾರೆ. ಇಲ್ಲಿ ನಕ್ಷತ್ರ ಗೊತ್ತಿದೆ ನೋಡಿ, ಕಿರೀಟಿ. ಪುರಾ ಶಕ್ರೇಣ ಮೇ ದತ್ತಂ ಯಜ್ಞತೋ ದಾನವರ್ಷ ಬೈಹಿ. ಪೂರ್ವದಲ್ಲಿ ಚಕ್ರ ಅಂದ್ರೆ ಇಂದ್ರ. ಚಕ್ರ ಅಂತ ಕೂಡ ಇಂದ್ರನಿಗೆ ಅಮರಕೋಶದಲ್ಲಿ ಬರ್ತದೆ. ಇಂದ್ರನ ಹೆಸರುಗಳು ಏನೇನು ಅಂತೇಳಿ. ಚಕ್ರೇಣ ಮೇ ದತ್ತಂ, ಇಂದ್ರನಿಂದ ನನಗೆ ಕೊಡಲ್ಪಟ್ಟಿತ್ತು. ಯಾವಾಗ ದಾನವರೊಂದಿಗೆ ಯಾವಾಗ ಯುದ್ಧ ಮಾಡಿದ್ದನೋ ಆಗ ಆ ಸಮಯದಲ್ಲಿ ಇಂದ್ರನು ಪ್ರಸನ್ನನಾಗಿ ಕಿರೀಟಿನ ಮೂರ್ತಿ ಸೂರ್ಯಾಭಂ ತೇನಾಹುರ್ಮಾಂ ಕಿರೀಟಿನಂ, ಸೂರ್ಯನಂತೆ ಪ್ರಕಾಶವುಳ್ಳ ಕಿರೀಟವನ್ನು ನನ್ನ ತಲೆಗೆ ತೊಡಿಸಿದ್ದ. ಅದಕ್ಕಾಗಿ ನನಗೆ ಕಿರೀಟಿ ಅಂತ ಕೂಡ ಕರೀತಾರೆ ಅಂತೇಳಿ. ಇನ್ನು ಕೃತಾಂಜಲಿ ಈ ವಿಶೇಷಣವನ್ನು ಕೊಟ್ಟು ಪುನಃ ಅದೇ ಅರ್ಥದ ವಾಚಕವಾಗಿ ನಮಸ್ಕೃತ್ವ. ಈಗ ಕೃತಾಂಜಲಿ ಅಂದ್ರೇನೆ ಕೈ ಜೋಡಿಸು, ನಮಸ್ಕೃತ್ವ ಅಂದ್ರೆ ಕೈ ಜೋಡಿಸು, ಮತ್ತು ಪ್ರಣಮ್ಯ ಈ ಎರಡು ಪದಗಳನ್ನ ಪ್ರಯೋಗ ಮಾಡ್ತಾರಲ್ಲ, ಏನ್ ಸಮಾಚಾರ? ಕೃತಾಂಜಲಿ ವಿಶೇಷಣವನ್ನು ಕೊಟ್ಟು ಮತ್ತು ಮೇಲೆ ಹೇಳಿದ ಎರಡೂ ಪದಗಳ ಪ್ರಯೋಗ ಇದು. ಸಂಜೇನು ಭಗವಂತನ ಅನಂತ ಐಶ್ವರ್ಯಮಯ ಸ್ವರೂಪವನ್ನು ನೋಡಿಕೊಂಡು ಆ ಸ್ವರೂಪವನ್ನು ಕುರಿತು ಅರ್ಜುನಿಗೆ ಬಹಳ ಗೌರವ ಬುದ್ಧಿ ಉಂಟಾಗಿತ್ತು ಮತ್ತು ಅವನು ಭಯಗೊಂಡಿದ್ದನು. ಇದರಿಂದ ಅವನು ಕೈ ಜೋಡಿಸಿಕೊಂಡು ಪದೇ ಪದೇ ಭಗವಂತನಿಗೆ ನಮಸ್ಕಾರ ಮತ್ತು ಪ್ರಣಾಮಗಳನ್ನು ಮಾಡುತ್ತಾ ಅವನ ಸ್ತುತಿ ಮಾಡತೊಡಗಿದನು ಎಂಬ ಭಾವವನ್ನು ತೋರ್ಪಡಿಸಿದ್ದಾನೆ. ಕೃತಾಂಜಲಿಯಸ್ಯ ನಮಸ್ಕೃತ್ವ ಪ್ರಣಮ್ಯ, ನಮಸ್ಕಾರ ಮಾಡ್ತಾ ಪ್ರಣಾಮ ಮಾಡ್ತಾ ಏನಪ್ಪಾ ಅಂತ ಹೇಳ್ತಾ ಈ ವಿಶೇಷಣ ಕೊಟ್ಟು ಮೇಲೆ ಹೇಳಿದ ಪ್ರಕಾರ ಎರಡು ಪದಗಳ ಪ್ರಯೋಗ ಇದು. ಏನು ಎರಡು ಪದಗಳು ಯಾವವು? ನಮಸ್ಕೃತ್ವ ಮತ್ತು ಪ್ರಣಮ್ಯ. ಸಂಜೆಯನು ಭಗವಂತನ ಅನಂತ ಐಶ್ವರ್ಯಮಯ ಸ್ವರೂಪವನ್ನು ನೋಡಿಕೊಂಡು, ಭಗವಂತನ ಅನಂತಮಯ ಐಶ್ವರ್ಯ ನೋಡಿಕೊಂಡು ಆ ಸ್ವರೂಪವನ್ನು ಕುರಿತು ಅರ್ಜುನನಿಗೆ ಬಹಳ ಗೌರವ ಬುದ್ಧಿ ಉಂಟಾಗಿತ್ತು. ಅಷ್ಟೇ ಅಲ್ಲ, ಮತ್ತು ಭಯ, ಒಂದು ಗೌರವ ಇದೆ, ಇನ್ನೊಂದು ಭಯ ಕೂಡ ಇದೆ. ಇದರಿಂದ ಅವನು ಕೈ ಜೋಡಿಸಿಕೊಂಡು ಭಯ ಗೌರವದಿಂದ ಕೈ ಜೋಡಿಸಿ ಪದೇ ಪದೇ ಭಗವಂತನ ನಮಸ್ಕಾರ ಮಾಡ್ತಾ ಪ್ರಣಾಮಗಳನ್ನ ಮಾಡ್ತಾ ಅವನ ಸ್ತುತಿ ಮಾಡ್ತಾ ಇದ್ದಾನೆ. ಕೃತಾಂಜಲಿ ನಮಸ್ಕೃತ್ವ ಪ್ರಣಮ್ಯ, ಕೈಗಳನ್ನ ಜೋಡಿಸಿ ನಮಸ್ಕಾರ ಮಾಡ್ತಾ ಪ್ರಣಾಮ ಮಾಡ್ತಾ ಅವನ ಐಶ್ವರ್ಯ ಸ್ವರೂಪವನ್ನು ನೋಡಿ ಗೌರವ ಭಾವನೆ ಇದೆ ಮತ್ತು ಒಂದ್ ಕಡೆ ಭಯನೂ ಕೂಡ ಇದೆ. ಎರಡರಿಂದ ಪ್ರಣಾಮ ಮಾಡ್ತಾ ಸ್ತುತಿ ಮಾಡ್ಲಿಕ್ಕೆ ತೊಡಗ್ತಾ ಇದ್ದಾನೆ ಅನ್ನೋ ಭಾವನೆ ತೋರಿಸ್ತಾ ಇದೆ. ಇನ್ನು ಭೂಯ ಅಭಿಪ್ರಾಯವೇನು? ಈ ಪದದಿಂದ ಅರ್ಜುನನು ಮೊದಲು ಭಗವಂತನನ್ನ ಸ್ತುತಿಸಿದ್ದನು. ಭಗವಂತನ ಮಾತುಗಳನ್ನ ಕೇಳಿದ ನಂತರವೂ ಪುನಃ ಅದೇ ಪ್ರಕಾರವಾಗಿ ಭಗವಂತನನ್ನ ಸ್ತುತಿಸಲು ತೊಡಗಿದನು ಎಂದು ತೋರಿಸಲಾಗಿದೆ. ಭೂಯ
ಭೂಯ ಏವ ಮಹಾಬಾಹು, ಮತ್ತೆ ನಾನು ನಿನ್ಗೆ ಹೇಳ್ತೀನಿ. ಭೂಯ ಅಂದ್ರೆ ಮತ್ತೆ. ಏನಪ್ಪಾ ಈ ಪದದ ಅಭಿಪ್ರಾಯ ಅಂತ ಹೇಳ್ತಾ, ಅರ್ಜುನನು ಮೊದಲು ಭಗವಂತನನ್ನ ಸ್ತುತಿಸಿದ್ದನು, ಹೌದು. ಭಗವಂತನ ಮಾತುಗಳನ್ನು ಕೇಳಿದ ನಂತರವೂ ಕೂಡ ಮೊದಲೇ ಭಗವಂತನ ಬಗ್ಗೆ ಅವರಿಗೆ ಅಪಾರ ಭಕ್ತಿ ಇದೆ, ವಿಶ್ವಾಸ ಇದೆ, ಸ್ತುತಿ ಕೂಡ ಮಾಡಿದ್ದ. ಭಗವಂತನ ಮಾತುಗಳನ್ನು ಅಂದ್ರೆ ಇಷ್ಟೆಲ್ಲ ವಿಶ್ವರೂಪ ದರ್ಶನ ಮಾಡಿದ ಮೇಲೆ, ಆ ಪರಮಾತ್ಮನ ಮಾತುಗಳನ್ನು ಕೇಳಿದ ಮೇಲೆ ಪುನಃ ಮತ್ತು ಅದೇ ಪ್ರಕಾರವಾಗಿ ಮತ್ತೆ ಮತ್ತೆ ಸ್ತುತಿ ಮಾಡ್ತಾನೆ. ಈಗ 10ನೇ ಅಧ್ಯಾಯದಲ್ಲಿ ಕೂಡ ಪರಮಾತ್ಮನ ಸ್ತುತಿ ಮಾಡಿದ ಅರ್ಜುನ, ನಿಮ್ಮ ವಿಶ್ವರೂಪ ನೋಡ್ಬೇಕು ಅಂತಂದ. ಅಲ್ಲಿ ಎಲ್ಲವನ್ನ ನೋಡಿ ಆ ಪರಮಾತ್ಮನಲ್ಲಿ ಇಡೀ ಬ್ರಹ್ಮಾಂಡ, ಇಡೀ ಎಲ್ಲ ಜಗತ್ತನ್ನ ತನ್ನ ಒಂದು ಅಂಶದಲ್ಲಿ ನೋಡಿ ಆ ಪರಮಾತ್ಮನ ಲೀಲಾ ವಿಶೇಷವನ್ನ ಕೊಂಡಾಡ್ತಾನೆ, ಸ್ತುತಿ ಮಾಡ್ತಾನೆ, ಎಷ್ಟೆಲ್ಲ ಮಾಡ್ತಾನೆ. ಅದನ್ನ ನೋಡಿದ್ವಿ ನಾವು 11ನೇ ಅಧ್ಯಾಯದಲ್ಲಿ. ಅದಾದ್ಮೇಲೆ ಕೂಡ ಮತ್ತೆ ಸ್ತುತಿ ಮಾಡ್ತಾರೆ. ನೀವು ಯಾರಾಗಿದೆ ನನಗೆ ಅರ್ಥ ಆಗ್ತಾ ಇಲ್ಲ ಮಹಾನುಭಾವರೇ. ಅದನ್ನೇ ಇಲ್ಲಿ ಭೂಯಃ, ಮತ್ತೆ ಮೊದಲು ಸ್ತುತಿ ಮಾಡಿದ್ದ, ನಂತರ ಕೂಡ ಸ್ತುತಿ ಮಾಡ್ತಾ ಇದ್ದಾನೆ. ಸಗದ್ಗದಂ ಪದದ ಅರ್ಥವೇನು ಮತ್ತು ಇದು ಯಾವುದರ ವಿಶೇಷಣವಾಗಿದೆ ಮತ್ತು ಇದರ ಪ್ರಯೋಗ ಯಾವ ಅಭಿಪ್ರಾಯದಿಂದ ಮಾಡಲಾಗಿದೆ? ಸಗದ್ಗದಂ. ಸಗದ್ಗದಂ ಪದವು ಕ್ರಿಯಾ ವಿಶೇಷಣವಾಗಿದೆ ಮತ್ತು ಅರ್ಜುನನು ಮಾತಾಡುವ ರೀತಿಯನ್ನು ತಿಳಿಸುವುದಕ್ಕಾಗಿಯೇ ಇದರ ಪ್ರಯೋಗ ಮಾಡಲಾಗಿದೆ. ಅರ್ಜುನನು ಯಾವಾಗ ಭಗವಂತನ ಸ್ತುತಿ ಮಾಡಲು ತೊಡಗಿದನೋ ಆಗ ಆಶ್ಚರ್ಯ ಮತ್ತು ಭಯದ ಕಾರಣ ಅವನ ಹೃದಯ ಕರಗಿತು, ಕಣ್ಣುಗಳಲ್ಲಿ ನೀರು ತುಂಬಿ ಬಂತು, ಕಂಠವು ಬಿಗಿದುಕೊಂಡಿತು ಮತ್ತು ಇದೇ ಕಾರಣದಿಂದ ಅವನ ಮಾತು ಗದ್ಗದಿತವಾಯಿತು. ಗದ್ಗದಿತವಾಗುವುದು ಹಿಂಗೆಲ್ಲ ಗೊತ್ತಾಯಿತು. ಫಲವಾಗಿ ಅವನ ಉಚ್ಚಾರಣೆ ಅಸ್ಪಷ್ಟ ಮತ್ತು ಕರುಣಾಪೂರ್ಣವಾಯಿತು. ಸಗದ್ಗದಂ. ಈಗ ಮತ್ತೆ ಪ್ರಣಾಮ ಮಾಡ್ತಾ ಇದ್ದಾನೆ. ಏನಂತ? ಭಗವಾನ್ ಕೇಚ, ಆ ಪರಮಾತ್ಮನ ವಚನಗಳನ್ನ ಕೇಳಿ ಕಿರೀಟಿ ಅರ್ಜುನ ಕೈ ಜೋಡಿಸಿಕೊಂಡು ನಡುಗುತ್ತಾ ನಮಸ್ಕರಿಸಿ ಇನ್ನೊಮ್ಮೆ ಅತ್ಯಂತ ಭಯಭೀತನಾಗಿ ನಮಸ್ಕಾರ ಮಾಡಿ ಭಗವಾನ್ ಶ್ರೀಕೃಷ್ಣನಿಗೆ ಗದ್ಗದ ವಾಣಿಯಿಂದ ಹೇಳ್ತಾ ಇದ್ದಾನೆ. ಅಂದ್ರೆ ಸ್ತುತಿ ಏನಂತ? ಗದ್ಗದ ಅಂದ್ರೇನು? ಮಾತು ಏನು ಮಾತಾಡ್ಲಿಕ್ಕೆ ಅಂತ ಹೋಗ್ತಾನೆ, ಮಾತು ಬರ್ತಾ ಇಲ್ಲ ಅಂದ್ರೇನು? ಆ ಆನಂದ ಭಯ ಎರಡು ಎಲ್ಲ ಸೇರಿ ಗದ್ಗದಿತ ಸ್ಥಿತಿ ಉಂಟಾಗಿದೆ. ಏನೋ ಒಂದು ವಿಶೇಷ ಅನುಭೂತಿಯನ್ನ ಪಡೀತಾ ಇದ್ದಾನೆ. ಅವರನ್ನ ಮಾತಾಡ್ಲಿಕ್ಕೆ ಮಾತು ಬರ್ತಾ ಇಲ್ಲ ಅಂದ್ರೇನು? ಗದ್ಗದಿತನಾಗಿದ್ದಾನೆ ಅಂದ್ರೇನು? ಸಗದ್ಗತಂ ಈ ಕ್ರಿಯಾ ವಿಶೇಷಣವಾಗಿದೆ ಮತ್ತು ಅರ್ಜುನನು ಮಾತಾಡುವ ರೀತಿಯನ್ನ ತಿಳಿಸ್ಲಿಕ್ಕಾಗಿಯೇ ಇದರ ಪ್ರಯೋಗ ಮಾಡಲಾಗಿದೆ. ಅಂದ್ರೆ ಯಾವ ರೀತಿ ಇಷ್ಟೆಲ್ಲ ಆದ್ಮೇಲೆ ಯಾವ ರೀತಿ ಮಾತಾಡ್ತಾ ಇದ್ದಾನೆ ಅರ್ಜುನ ಅಂತಂದ್ರೆ ಗದ್ಗದಿತನಾಗ್ತಾ ಇದ್ದಾನೆ. ಅರ್ಜುನನು ಯಾವಾಗ ಭಗವಂತನ ಸ್ತುತಿ ಮಾಡ್ಲಿಕ್ಕೆ ತೊಡಗುತ್ತಾನೋ ಆಗ ಆಶ್ಚರ್ಯ ಭಯದ ಕಾರಣ, ಒಂದ್ ಕಡೆ ಆಶ್ಚರ್ಯ, ಇಷ್ಟೆಲ್ಲ ಓಹೋ ಭಗವಂತನ ನೀನಂದ್ರೆ ಹಿಂಗ್ ಇಷ್ಟೆಲ್ಲ ಇದೆಯಾ, ಇನ್ನೊಂದ್ ಕಡೆ ಭಯ. ಇದೆಲ್ಲ ನೋಡ್ತಾ ಇದ್ರೆ ಇದು ಭಗವಂತನೇನಾ, ಇನ್ನೇನಾದ್ರೂ ಇದೆಯಾ? ಈ ಕಾರಣದಿಂದ ಒಂದು ಆಶ್ಚರ್ಯ ಮತ್ತು ಭಯದ ಕಾರಣ ಅವನ ಹೃದಯ ಕರಗಿತು, ಕಣ್ಣುಗಳಲ್ಲಿ ನೀರು ತುಂಬಿ ಬರ್ತಾ ಇದೆ, ಕಂಠ ಬಿಗಿದು ಹೋಗ್ತಾ, ಅಂದ್ರೆ ಮಾತಾಡ್ಲಿಕ್ಕೆ ಮಾತು ಬರ್ತಾ ಇಲ್ಲ, ಕಣ್ಣಲ್ಲಿ ನೀರು ತುಂಬಿ ಬರ್ತಾ ಇದೆ ಮತ್ತು ಗದ್ಗದಿತನಾಗ್ತಾ ಇದ್ದಾನೆ. ಅವನ ಮಾತು ಮಾತಾಡ್ಬೇಕು ಅಂತ ಏನೋ ಮಾತಾಡ್ಬೇಕು ಅಂತ ಹೋಗ್ತಾನೆ, ಆದ್ರೆ ಮಾತು ಬರ್ತಾ ಇಲ್ಲ. ಆ ಅದರ ಫಲವಾಗಿ ಅವನ ಉಚ್ಚಾರಣೆ ಏನಾಗಿದೆ? ಸ್ಪಷ್ಟವಾಗಿ ಬರ್ತಾ ಇಲ್ಲ ಮತ್ತು ಕರುಣಾಪೂರ್ಣವಾಯಿತು. ಅಸ್ಪಷ್ಟತೆ ಮತ್ತು ಕರುಣಾಪೂರ್ಣ ಅಂದ್ರೇನು? ಮಹಾನುಭಾವರೇ, ನಾನ್ ನಿಮ್ಮನ್ನ ಏನೋ ಅಂತ ತಿಳ್ಕೊಂಡಿದ್ದೆ ಅಂತೇಳಿ ಮಾತಾಡ್ಬೇಕು ಅಂತ ಹೋಗ್ತಾನೆ, ಆದ್ರೆ ಮಾತು ಬರ್ತಾ ಇಲ್ಲ ಮತ್ತು ಕರುಣಾಪೂರ್ಣವಾಗಿ ಮಾತಾಡ್ತಾ ಇದ್ದಾನೆ. ಇದೇ ಸಗದ್ಗದಂ ಭೂಯಃ ಕೃತಾಂಜಲಿ ವೇಪಮಾನಃ. ಇಷ್ಟೆಲ್ಲ ಪದಗಳ ಅರ್ಥ ಅನ್ನೋದನ್ನೆಲ್ಲ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ನಾನು ಓಂ ಸಹನಾವವತು ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖವಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ.